ಕೇಳಿದ್ರೆ ಕೇಳ್ಬೋದು. ಮುಖ್ಯವಾಗಿ ಇದು ಯಾಕೆ ಬೇಕು, ಈ ಡೆಮಾನ್ಸ್ಟ್ರೇಷನ್ ಯಾಕೆ ಬೇಕು, ಈ ಕಾರ್ಯಕ್ರಮ ಯಾಕೆ ನಡೆಸ್ತಾರೆ, ನಿಮಗೆ ಮಾಹಿತಿ ಯಾಕೆ ಬೇಕು. ನಿಮ್ಮದೊಂದು ಒಳ್ಳೆಯ ಒಂದು ಕ್ಯಾಂಪ್ ಇದೆ, ಈಗ 3 days ಸಮ್ಮರ್ ಕ್ಯಾಂಪ್ ಇದೆ, ಒಳ್ಳೊಳ್ಳೆ ಸಬ್ಜೆಕ್ಟ್ ಇಟ್ಟಿದ್ದಾರೆ. ಅದರೊಟ್ಟಿಗೆ ನಿಮ್ಮನ್ನು ನೀವು ನಿಮ್ಮ ಸೇಫ್ಟಿ, ನಿಮ್ಮ ಕುಟುಂಬದ ಸೇಫ್ಟಿ, ನಿಮ್ಮ ಪ್ರಾಪರ್ಟಿ ಸೇಫ್ಟಿ ಇದು ಕೂಡ ಬೇಕು ಅಲ್ವಾ. ಹಾಗಾಗಿ ಈ ಸಬ್ಜೆಕ್ಟ್ ಕೂಡ ಇದರಲ್ಲಿ ಇನ್ವಾಲ್ವ್ ಮಾಡಿದ್ದಾರೆ. ಈಗ ನಿಮಗೊಂದು ಘಟನೆ ನಾನು ಹೇಳ್ತೇನೆ, ನಿಮಗೆಲ್ಲ ನೆನಪಿರ್ಬೋದು. ಹಿಂದಿನ ವರ್ಷ 24 ಲಾಸ್ಟ್ಗೆ ಇರಬೇಕು ಬಹುಶಃ, ನಮ್ಮ ಮಂಜನಾಡಿ ಅನ್ನೋ ನಿಮ್ಗೆ ಗೊತ್ತಿದೆ. ಮಂಜನಾಡಿಯಲ್ಲಿ ಒಂದು ಗ್ಯಾಸ್ ಲೀಕೇಜ್ ಆಗಿ, ಗೊತ್ತಿದೆಯಾ ಆ ಘಟನೆ? ಮಂಜನಾಡಿಯಲ್ಲಿ ಒಂದು ಗ್ಯಾಸ್ ಲೀಕೇಜ್ ಆಯಿತು. ಒಂದು ಮನೆಯಲ್ಲಿ ಒಬ್ಬ ಲೇಡಿ ಮತ್ತು 3 ಜನ ಮಕ್ಕಳು ಡೆತ್ ಆದರು. ಅದರಲ್ಲಿ ಮುಸ್ಲಿಮ್ಸ್, ಅವರು ಕೂಡ ನಮ್ಮ ಮುಸ್ಲಿಮ್ಸ್ ಕಮ್ಯುನಿಟಿಯವರೇ. ಅವರ ಗಂಡ ಗಲ್ಫಲ್ಲಿದ್ದರು. ಅವತ್ತು ಮಧ್ಯರಾತ್ರಿ ಮನೆಯಲ್ಲಿ ಗ್ಯಾಸ್ ಬ್ಲಾಸ್ಟ್ ಆಯಿತು, ಡೆತ್ ಆಯಿತು. ಇನ್ನೊಂದು ಇನ್ಸಿಡೆಂಟ್ ಹೇಳ್ತಾನೆ. ಕಳೆದ ವರ್ಷ ಬೀಸಿರೋಡಿಂದ ಈ ಕಡೆ ಪಂಗಿಬೇಟೆ ಒಬ್ಬಳು ಮದುವೆ ಆಗಲಿಕ್ಕಿದ್ದ ಹುಡುಗಿ, ಇನ್ನೇನು ಮದುವೆಗೆ 4 ದಿವಸ ಇತ್ತು. ಗ್ಯಾಸ್ ಗೀಸಾಗಿಂದ ಸ್ನಾನ ಮಾಡಲಿಕ್ಕೆ ಹೋದಾಗ ವಾಪಸ್ ಬರಲೇ ಇಲ್ಲ. ಸೊ ಈ ಘಟನೆಗಳು, ಇದನ್ನು ನೀವು ಅವಲೋಕಿಸಿದರೆ ಇದು ಯಾಕೆ ಆಗಿದೆ ಅನ್ನೋದನ್ನು ನೀವು ಈ ಒಂದು ಮಾಹಿತಿಯಲ್ಲಿ, ಈ ಕಾರ್ಯಕ್ರಮದಲ್ಲಿ ಅವೇನಾದರೂ ಇದ್ದಿದ್ರೆ ಖಂಡಿತವಾಗಿ ಏನಾಗ್ತಿರ್ಲಿಲ್ಲ ಅಲ್ಲ. ನಾವು ಹೇಳ್ಬೋದು ಅದು ದೇವರದ್ದು ವಿಧಿ, ಅವತ್ತು ಹಾಗೆ ಇತ್ತು, ಅದು ಬೇರೆ, ಅದೊಂದು ಪಾರ್ಟ್ ಬೇರೆ. ಬಟ್ ನಮಗೆ ಮಾಹಿತಿ ಇಲ್ಲದೆ ಹೋಗುವಂಥ ಜೀವಗಳಿದಾವಲ್ಲ, ಅದು ಯಾವತ್ತೂ ಹಾಗೆ ಆಗಬಾರ್ದು. ಅವಾಗೆ ಇಂಥ ಮಾಹಿತಿ ಇಲ್ಲ, ಏನು ಮಾಡಬೇಕು ಗೊತ್ತಿರಲಿಲ್ಲ, ಹಾಗಾಗಿ ಅಲ್ಲಿ ಅಂತ ಆಕಸ್ಮಿಕ ಆಯಿತು. ಇದನ್ನು ಹಿನ್ನೆಲೆಯಾಗಿ ಇಟ್ಕೊಂಡು ನೀವು ಆಲೋಚನೆ ಮಾಡಬೇಕು. ವಿಶೇಷವಾಗಿ ನಮಗೆ ಹಳ್ಳಿಯ ತಾಯಂದಿರಿದ್ದಾರೆ, ನೀವೆಲ್ಲ ಇದನ್ನು ಆಲೋಚನೆ ಮಾಡಬೇಕು. ಸೊ ನಾವು ಈಗ ಕೊಡುವಂಥ ಮಾಹಿತಿಗಳು ನಿಮಗೆ ಅದಕ್ಕೆ ಬಹಳ ಉಪಯೋಗ ಆಗ್ತದೆ. ಆಮೇಲೆ ನಿಮ್ಮ ಮನೆಯವರಿಗೆ ಕೂಡ ನೀವು ಹೇಳಿ. ಈಗ ಮೊದಲನೇದಾಗಿ ನಮ್ಮ ಸಬ್ಜೆಕ್ಟಿಗೆ ಬರ್ತೇನೆ. ಈಗ ಅಗ್ನಿಶಾಮಕ ಇಲಾಖೆ ನಿಮಗೆಲ್ಲ ಗೊತ್ತಿದೆ, ಫೈರ್ ಸರ್ವಿಸ್. ಈಗ ಅಗ್ನಿಶಾಮಕ ಮತ್ತು ತುರ್ತು ಸೇವೆ, ಖಾಲಿ ಬೆಂಕಿ ನಂದಿಸೋದು ಮಾತ್ರ ಅಲ್ಲ, ಬೆಂಕಿ ಆಗದಾಗೆ ನೋಡ್ಕೊಳ್ಳೋದು. ಈಗ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಲ್ಲಿ, ಹಾಸ್ಪಿಟಲ್ಗಳಲ್ಲಿ, ಸ್ಕೂಲ್ಗಳಲ್ಲಿ ಅಲ್ಲಿ ಏನೋ ಒಂದು ಅನಾಹುತ ಆಗದಾಗೆ ಅದನ್ನು ಇನ್ಸ್ಪೆಕ್ಷನ್ ಮಾಡಿ ಅವಾಗೆ NOC ಕೊಟ್ಟು ಅದನ್ನೆಲ್ಲ ಸೂಪರ್ವೈಸರ್ ಮಾಡೋ ಕೆಲಸ ಕೂಡ ನಮ್ಮದೇ. ನಮ್ಮ NOC ಇಲ್ಲದೆ ಯಾವುದೇ ಶಾಲೆಗಳಾಗಲಿ ಅಥವಾ ಯಾವುದೇ ಹಾಸ್ಪಿಟಲ್ಗಳಾಗಲಿ, ದೊಡ್ಡ ಮಾಲ್ಗಳಲ್ಲಿ ಯಾವುದು ಕೂಡ ನಡೆಯೋದೇ ಇಲ್ಲ, ಓಪನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಗೌರ್ಮೆಂಟ್ ಅದಕ್ಕೆ ಸ್ಟ್ರಿಕ್ಟ್ ಕಂಡೀಷನ್ಗಳು ಇಟ್ಟಿದೆ. ಅದನ್ನೆಲ್ಲ ಫಾಲೋ ಮಾಡಿದರೆ ಅಲ್ಲಿ ಏನಾದರೂ ಕೂಡ ಎಷ್ಟು ಕಡೆ ಬೆಂಕಿ ಆಗ್ತದೆ, ಅವಾಗ ಏನು ಮಾಡಬೇಕು ಗೊತ್ತಿಲ್ಲ, ಮೇಲಿನ ಕಡೆಗೆ ಜಂಪ್ ಮಾಡಿ ಸತ್ತೋಗೋದು, ಅಥವಾ ಹೊಗೆ ತುಂಬಿ ಸತ್ತೋಗೋದು. ಇದಕ್ಕೆಲ್ಲ ಪ್ರಿಕಾಷನ್ ಆಗಿ ಅದು ಏನು ಮಾಡಬೇಕು ಅದನ್ನು ನಮ್ಮ ಇಲಾಖೆಯಾಗಿ ಗೈಡೆನ್ಸ್ ಕೊಟ್ಟಿರ್ತದೆ. ಅದೇ ರೀತಿ ನೀವು ನೋಡ್ತೀರಿ ಬೆಂಕಿ ನಂದಿಸುವಂಥದ್ದು. ಬೆಂಕಿ ಅಂದರೆ ಏನು, ಒಂದು ಫೈರ್ ಅಂತ ಹೇಳಿದರೆ, ಫೈರ್ ಈಸ್ ಎ ಗುಡ್ ಫ್ರೆಂಡ್ ಬಟ್ ಬ್ಯಾಡ್ ಮಾಸ್ಟರ್. ಒಳ್ಳೆ ನಮಗೆ ಸ್ನೇಹಿತ, ಬೆಂಕಿ ಬೇಕೇ ಬೇಕು ನಮಗೆ. ಜಾಸ್ತಿ ಆದರೆ ಅದು ನಮ್ಮನ್ನು ನಾಮಾವಶೇಷ ಮಾಡ್ತದೆ ಅಲ್ವಾ, ಅದು ಗೊತ್ತಿದೆ ನಿಮಗೆ. ಈಗ ಅಗ್ನಿಶಾಮಕ ಇಲಾಖೆ ಎಂತೆಲ್ಲ ಕೆಲಸ ಮಾಡ್ತದೆ, ಈಗಲೇ ನಮ್ಮ ಉಸ್ತರು ಹೇಳಿದ್ರು ಸೇನೆ ಅಂತ. ಸೇನೆ ಗಡಿಯಲ್ಲಿ ನಮ್ಮ ದೇಶವನ್ನು ಕಾದ್ರೆ ಅಗ್ನಿಶಾಮಕ ಇಲಾಖೆ, ನೀವು ನೈಟ್ ಮಲಗಿರ್ತೀರಿ, ನಿಮಗೆ ಗೊತ್ತೇ ಇರೋದಿಲ್ಲ, ಬಹಳ ದೊಡ್ಡ ನಿದ್ದೆಯಲ್ಲಿ ನೀವು ಖುಷಿಯಲ್ಲಿ ಇರ್ತೀರಿ, ಎಲ್ಲೋ ಇರ್ತೀರಿ. ಬಟ್ ಅಗ್ನಿಶಾಮಕ ಇಲಾಖೆ ಕಟ್ಟೆಚ್ಚರದಿಂದ ದಿನದ 24 ಗಂಟೆ ಕೂಡ ನಮ್ಮ ತಾಲೂಕನ್ನು ಅಥವಾ ನಮ್ಮ ವ್ಯಾಪ್ತಿಯಲ್ಲಿ ನಮ್ಮನ್ನು ಕಾಯ್ತಾ ಇರ್ತದೆ. ಏನಾದರೂ ಇಮಿಡಿಯೇಟ್ ಹೋಗ್ತದೆ. ನಿಮಗೆ ಕೆಲವೊಮ್ಮೆ ಗೊತ್ತೇ ಇರೋದಿಲ್ಲ ಏನೆಲ್ಲ ಆಗಿದೆ, ಎಷ್ಟು ಇದಾಗಿದೆ ಅಂತ ಹೇಳಿ. ಕೆಲವೊಮ್ಮೆ ನಮಗೆ ಮಂಗಳೂರಲ್ಲಿ ಅಥವಾ ಹೈವೇಗಳಲ್ಲಿ ಟ್ಯಾಂಕರ್ ಬೀಳ್ತದೆ, ಹೋಗಿ ಫುಲ್ಲು ಅದನ್ನು ಕಂಪ್ಲೀಟ್ ಏನು ಮಾಡಬೇಕು ಅದನ್ನು ಮಾಡಿ ಬಂದಿರ್ತಾರೆ. ಎಲ್ಲಾದರೂ ಅಲ್ಲಿ ಫೈಲ್ ಆಗಿದ್ದಿದ್ರೆ ಇಡೀ ಅಷ್ಟು ಜನ ಕೂಡ ಆ ಸುತ್ತಮುತ್ತ ಎಲ್ಲರೂ ಕೂಡ ಡೆತ್ ಆಗ್ತಾರೆ. ಅದು ಗೊತ್ತೇ ಇರೋದಿಲ್ಲ ಇಂಥ ವ್ಯವಸ್ಥೆ ಆಗಿದೆ ಅಂತ. ಬಹಳ ಪಬ್ಲಿಸಿಟಿ ತಗೊಳ್ಳೋದಿಲ್ಲ, ನಾವು ಪಬ್ಲಿಸಿಟಿ ತಗೊಳ್ಳೋದಿಲ್ಲ ಹೆಚ್ಚಾಗಿ. ನಮ್ಮದೊಂದು ಸೇವಾ ಇಲಾಖೆ, ಸರ್ವಿಸ್ ಡಿಪಾರ್ಟ್ಮೆಂಟ್. ಬಹಳ ಹೆಮ್ಮೆ ಇದೆ, ನಮ್ಮಲ್ಲಿ ರಿಟೈರ್ಡ್ ಆದಮೇಲೆ ಕೂಡ ಬಹಳ ನೆಮ್ಮದಿಯಿಂದ ಹೆಚ್ಚಿನವು ಜೀವನ ಮಾಡ್ತಾರೆ. ಯಾಕಂದರೆ ನಮ್ಮ ಮಾಡಿದ ಕೆಲಸಗಳ ಪುಣ್ಯ ಇದೆಯಲ್ಲ, ಅಥವಾ ನಿಮ್ಮ ದೂವ ಇದೆಯಲ್ಲ, ನಿಮ್ಮ ಪ್ರಾರ್ಥನೆ ಇದೆಯಲ್ಲ, ಬಂದ್ರಪ್ಪ ನಮ್ಮ ಜೀವ ಉಳಿಸಿದ್ರು, ನಮ್ಮ ಸೊತ್ತು ಉಳಿಸಿದ್ರು ಅನ್ನೋ ಇದೆಯಲ್ಲ, ಇದು ಬಹಳ ನಮಗೆ ಒಂಥರ ದೇವರ ಒಂದು ಆಶೀರ್ವಾದ ಇರ್ತದೆ. ಹಾಗಾಗಿ ನಮಗೆ ಆ ಬಗ್ಗೆ ಬಹಳ ಹೆಮ್ಮೆ ಇದೆ. ಅಗ್ನಿಶಾಮಕ ಇಲಾಖೆ ಬೆಂಕಿ ನಂದಿಸೋದಾಯಿತು, ಅಥವಾ ಬೆಂಕಿಯ ಬಗ್ಗೆ ಆಯಿತು. ಮತ್ತು ಇತರ ಎಮರ್ಜೆನ್ಸಿ ಸರ್ವಿಸಸ್ ಯಾವುದೆಲ್ಲ, ಈಗ ಮಳೆಗಾಲದಲ್ಲಿ ಫ್ಲಡ್ ಬರ್ತದೆ, ನಿಮ್ಮ ಮನೆಗೆ ಎಲ್ಲೋ ಮನೆಗೆ ಫುಲ್ಲು ನೀರು ಹೋಗ್ತದೆ, ಅವರನ್ನು ಸೇಫಾಗಿ ಬೋಟಲ್ಲಿ ಈ ಕಡೆ ಶಿಫ್ಟ್ ಮಾಡಬೇಕು. ಗುಡ್ಡ ಕುಸಿತ ಆಗ್ತದೆ, ಯಾರೋ ಸಿಕ್ಕಾಕೊಳ್ತಾರೆ ಆಯಿತಾ. ಆಮೇಲೆ ಗ್ಯಾಸ್ ಲೀಕೇಜ್ ಆಗ್ತದೆ, ಮತ್ತು
ಮತ್ತೇನೆಲ್ಲ ಇದೆ ಅನಾಹುತ ಏನಾಗ್ತದೆ ಮಕ್ಕಳೇ? ಈ ಕಡೆ ಮಾತಾಡಿ, ಏನೆಲ್ಲ ಆಗ್ತದೆ ಹೇಳಿ. ನೀವು ಮಾತಾಡೋದಲ್ಲ, ನಾನು ನಿಮ್ಮನ್ನು ಮಾತಾಡಿಸ್ತೇನೆ. ಈಗ ಎಂತೆಲ್ಲ ಆಕಸ್ಮಿಕ ಆಗ್ತದೆ, ಏನೆಲ್ಲ ಆಕಸ್ಮಿಕ ಆಗ್ತದೆ? ಆಕ್ಸಿಡೆಂಟ್ ಆಗ್ತದೆ ಅಲ್ವಾ, ಮತ್ತೆ ಭೂಕಂಪ ಆಗ್ತದೆ, ಸುನಾಮಿ ಬರ್ತದೆ. ಎಲ್ಲಕ್ಕೂ ಕೂಡ ನಮ್ಮಲ್ಲಿದ್ದ ಇಕ್ವಿಪ್ಮೆಂಟ್ ಮೂಲಕ ನಾವು ನಿಮ್ಮ ಜೀವ ಮತ್ತು ಸೊತ್ತು ಉಳಿಸುವಂಥ ಕೆಲಸವನ್ನು ಮಾಡ್ತೇವೆ. ಈಗ ಬೆಂಕಿ ನಿಮಗೆ ತುಂಬ ಹೊತ್ತು ನಾನು ನಿಲ್ಲಿಸಲಿಕ್ಕೆ ನನಗೆ ನಿಮ್ಮನ್ನು ಆಗೋದಿಲ್ಲ. ಒಂದು ಬೆಂಕಿ ಆಗಬೇಕು ಅಂತಿದ್ರೆ ಸಾಮಾನ್ಯ ನೋಡುವಂಥ ಬೆಂಕಿ, ಒಂದು ಬೆಂಕಿ. ಈಗ ನಿಮಗೆ ನಾವು ಸ್ವಲ್ಪ ಕ್ಲಾಸ್ ಮಾಡ್ತೇವೆ, ಆಮೇಲೆ ನಾವು ಗಾಡಿಯಿಂದ ಒಳ್ಳೆ ಸ್ಪ್ರೇ ಮಾಡ್ತೇವೆ, ನಿಮಗೆ ನೋಡಲಿಕ್ಕೆ ಮಕ್ಕಳಿಗೆಲ್ಲ ಖುಷಿ ಆಗ್ತದೆ. ಮತ್ತು ಕೆಲವೊಂದು ಬೆಂಕಿ ನಾವು ಪ್ರಾಕ್ಟಿಕಲ್ ಮಾಡ್ತೇವೆ, ಇಂಥ ಅಗ್ನಿನಂದಕಲ್ಲಿ ನಂದಿಸುವುದು ಹೇಗೆ ಅಂತ ಕೂಡ ತೋರಿಸ್ತೇವೆ ನಾವು. ಈಗ ಒಂದು ಬೆಂಕಿ ಆಗಬೇಕು ಅಂತಿದ್ರೆ, ಯಾವುದೇ ಬೆಂಕಿ ಆಗಬೇಕು ಅಂತಿದ್ರೆ ಎಂತೆಲ್ಲ ಬೇಕು? ಸ್ಟೂಡೆಂಟ್ಸ್ ನಿಮಗೆಲ್ಲ ಬರ್ತಾರೆ, ಹೇಳಿ ಎಂತೆಲ್ಲ ಬೆಂಕಿಯಲ್ಲಿ ಎಂತೆಲ್ಲ ಬೇಕು? ಮಾತಾಡಿ, ಹೇಳಿ. ಬೆಂಕಿ ಆಗ್ಲಿಕ್ಕೆ ಎಂತೆಲ್ಲ ಬೇಕು? ನಿಮ್ಗೆಲ್ಲ ದೊಡ್ಡ ಮಕ್ಕಳಿಗೆ ಬಂದಿದ್ದಲ್ಲ, ಸ್ಕೂಲಲ್ಲಿ ಬರಲ್ವಾ? ನಿಂತೆಲ್ಲ ಬರ್ತದಲ್ಲ, ಹೇಳಿ. ವಾಟ್ ಇಸ್ ದ ಫೈರ್? ಹೇಳಿ. ಫೈರ್, ವಾಟ್ ಇಸ್ ದ ಫೈರ್? ಫೈರ್ಗೆ ಒಂದು ಡೆಫಿನಿಷನ್ ಇದೆ, ಹೇಳಿ. ಆಕ್ಸಿಜನ್, ಯಾರು ಹೇಳಿದ್ರಪ್ಪ ಅದು? ವೆರಿ ಗುಡ್. ನೋಡಿ ಚೆನ್ನಾಗಿದೆ, ಆಕ್ಸಿಜನ್ ಬೇಕು ಅಲ್ವಾ? ಮತ್ತೆ ವಾಟರ್ ಬೇಕಾ ಬೆಂಕಿ ಆಗಲಿಕ್ಕೆ? ಮತ್ತೆ ನೋಡಿ, ಯಾವುದೇ ಒಂದು ಬೆಂಕಿ ಆಗಲಿಕ್ಕೆ ಆಕ್ಸಿಜನ್ ಬೇಕು. ನೋಡಿ ಇದೇನಿದು? ಮೈಕ್. ಇದಕ್ಕೆ ಬೆಂಕಿ ಆಗೋದಿಲ್ವಾ? ಈಗ ಹೇಗೆ ಆಗ್ತಿಲ್ಲ? ಹೇಗೆ ಆಗ್ತಿಲ್ಲ? ಇಲ್ಲಿ ಆಕ್ಸಿಜನ್ ಇದೆ, ನಮ್ಮ ಸುತ್ತಮುತ್ತ ಆಕ್ಸಿಜನ್ ಇದೆ, ಹಾಗಾಗಿ ನಾವಿದ್ದೇವೆ, ಆಕ್ಸಿಜನ್ ಇದೆ. ಮತ್ತೆ ಇದಕ್ಕೆ ನೀವು ಬೆಂಕಿ ಕೊಡ್ತೇನೆ ಅಂತ ಹೇಳ್ತೀವಿ, ಬೆಂಕಿ ಆಗೋದು ಅಂತ. ಶಾಖ ಬೇಕು, ಆಯಿತಾ? ಬೆಂಕಿ ಆಗಲಿಕ್ಕೆ ಶಾಖ ಬೇಕು, ಹೀಟ್. ಆಮೇಲೆ ನೀವು ತ್ರಿಕೋನ ಗೊತ್ತಾ ನಿಮಗೆ? ಟ್ರಯಾಂಗಲ್, ತ್ರಿಕೋನ ಗೊತ್ತಾ? ತ್ರಿಕೋನ ಏನು? ಒಂದು ಕೋನ. ಹಾಗೆ ಬೆಂಕಿ ಆಗಲಿಕ್ಕೆ ಒಂದು ಆಕ್ಸಿಜನ್ ಬೇಕು, ಇನ್ನೊಂದು ಶಾಖ ಬೇಕು, ಇನ್ನೊಂದು ಒಂದು ವಸ್ತು ಬೇಕಲ್ಲ. ಇಷ್ಟಿದ್ರೆ ಮಾತ್ರ ಬೆಂಕಿ ಆಗೋದು. ಇದನ್ನು ಏನು ತೆಗೆದು ಕೂಡ ಬೆಂಕಿ ನಂದಿ ಹೋಗ್ತದೆ. ಇಷ್ಟೇ ಸುಲಭ, ಬಹಳ ಸುಲಭ. ಆದರೆ ಯಾವ ಬೆಂಕಿಯನ್ನು ಯಾವುದು ತೆಗೆದು ನಾವು ಯಾವುದು ಬ್ರೇಕ್ ಮಾಡೋದನ್ನ ಗೊತ್ತಿರಬೇಕು ಅಷ್ಟೇ. ಇದು ಬೇಸಿಕ್, ಆಯಿತಾ? ಈಗ ಎಲ್ಲ ಬೆಂಕಿ ಒಂದೇ ಟೈಪ್ ಉಂಟಾ? ಇಲ್ಲ. ಈಗ ನಿಮ್ಮ ಮನೆ ಹತ್ರ ಕಟ್ಟಿಗೆಗೆ ಬೆಂಕಿ ಆಗ್ತದೆ, ಕಟ್ಟಿಗೆ ಸಾಮಾನ್ಯ ನಾವು ನೋಡೋದು ಬೆಂಕಿ ಆಗ್ತದೆ. ನೀವೆಂತ ಮಾಡೋದು? ಅದಕ್ಕೆ ಎಂತ ಮಾಡೋದಾ? ಯಾಕೆ ನಂದಿ ಹೋಗ್ತದೆ? ವಾಟರ್ ಹಾಕಿದ್ರೆ ಏನಾಗ್ತದೆ? ಬೆಂಕಿ ನಂದಿ ಹೋಗ್ತದೆ. ಯಾಕೆ ನಂದಿ ಹೋಗ್ತದೆ? ಅಲ್ಲಿ ಶಾಖ ಹೋಗ್ತದೆ. ಇನ್ನೊಂದು ಹೇಳ್ತೇನೆ, ನಿಮ್ಮ ಮನೆಯಲ್ಲಿ ಅಮ್ಮ ತಿಂಡಿ ಕಾಯಿಸ್ತಾ ಇರ್ತಾರೆ, ಸಂಜೆ ಹೊತ್ತು ಪೋಡಿಯ ಗೋಳಿ ಭೋಜನ ಇನ್ನೇನು ಒಂದು ಕಾಯಿಸ್ತಾ ಇರ್ತಾರೆ ಅಲ್ವಾ? ಅಮ್ಮನಿಗೆ ಗೊತ್ತಿದೆ ಅಲ್ಲಿ ಕೆಲವೊಮ್ಮೆ ಬಾಣಲೆಗೆ ಬೆಂಕಿ ಎತ್ಕೊಳ್ತದೆ. ಆಗಿದೆಯಾ ಅಂಥದ್ದು? ನೀವೇನಾದರೂ ಅಡುಗೆ ಮನೆ ಹೋಗಿದ್ದು ನೋಡಿರ್ಬೋದು ಅಷ್ಟೇ. ಆಯಿತು, ಬೆಂಕಿ ಎತ್ಕೊಂಡಿದೆ, ಬಣಲೆ ಬೆಂಕಿ ಎತ್ಕೊಂಡು ಎಂತ ಮಾಡಬೇಕು? ಎಣ್ಣೆಗೆ ಬೆಂಕಿ ಆಗಿದೆ, ಏನು ಮಾಡಬೇಕು? ನೀರು ಹಾಕ್ಬೇಕಾ? ಅಬ್ಬಾ, ನೀವು ಅಡುಗೆ ಮನೆ ಕಡೆ ಹೋಗೋದೇ ಇಲ್ಲ ಅಂದಾಯ್ತು ನೀವು. ಎಂತ ಮಾಡೋದು? ಏನು ಮಾಡ್ತಾರೆ ನಿಮ್ಮ ಅಮ್ಮ? ಎಂತ ಮಾಡ್ತಾರೆ ಅಲ್ಲಿ? ಗ್ಯಾಸ್ ಆಫ್ ಮಾಡೋದು ಆಯ್ತಮ್ಮ, ಗ್ಯಾಸ್ ಆಫ್ ಮಾಡಿ ಆಯ್ತು. ಇಲ್ಲಿ ಮತ್ತೆ ಎಣ್ಣೆಲೆ ಬೆಂಕಿ ಉಂಟಲ್ಲ, ಅದಕ್ಕೆ ನೋಡೋದು. ನನಗೆ ಅಮ್ಮನಿಗೆ ಗೊತ್ತಿದೆ, ಅಮ್ಮ ಏನು ಮಾಡ್ತಾರೆ? ಒಂದು ಮುಚ್ಚಳ ಮುಚ್ಚಿದಾಗ, ಅದಕ್ಕೆ ಒಂದು ಮುಚ್ಚಳ ಮುಚ್ಚಬೇಕು. ಆಗ ಏನಾಗ್ತದೆ? ಅಲ್ಲಿ ಆಕ್ಸಿಜನ್ ಕಟ್ ಆಗ್ತದೆ. ನೀವು ಇಲ್ಲಿ ವಾಟರ್ ಹಾಕಿದ್ರೆ ಏನಾಗ್ತದೆ? ಬೆಂಕಿ ಜಾಸ್ತಿ ಆಗ್ತದೆ. ಯಾಕಂದರೆ ಎಣ್ಣೆ ಅನ್ನೋದು ವಾಟರಿಗಿಂತ ಲೈಟ್, ನೀವು ನೀರು ಹಾಕಿದ್ರೆ ಜಾಸ್ತಿ ಆಗ್ತದೆ, ಅದು ಸ್ಪ್ರೆಡ್ ಆಗ್ತದೆ. ಸೊ ಅದು ಬೆಂಕಿ ನಂದಿಸುವ ವಿಧಾನ ಬೇರೆ. ಈಗ ಎಲೆಕ್ಟ್ರಿಕ್ ಬೋರ್ಡು ಬೆಂಕಿ ಆಗಿದೆ, ಈಗೆಂತ ಮಾಡೋದು? ವಾಟರ್ ಹಾಕ್ಲಿಕ್ಕೆ ಆಗೋದಿಲ್ಲ, ಶಾಕ್ ಹೊಡಿತದೆ ಅಲ್ವಾ? ಮತ್ತೆ ಮರಳು ಹಾಕಬೇಕು, ಅಲ್ಲಿ ಏನಾಗ್ತದೆ? ಆಕ್ಸಿಜನ್ ಕಟ್ ಆಗ್ತದೆ, ಆಯಿತಾ? ಸೊ ಇದು ಬೆಂಕಿ ನಂದಿಸುವ ವಿಧಾನಗಳು. ನಿಮಗೆ ನಾನು ಸಬ್ಜೆಕ್ಟ್ಗಳಿಗೆ ಇನ್ನೂ ಬರ್ತೇನೆ. ಈಗ ಬೆಂಕಿಯಲ್ಲಿ ಎಷ್ಟು ಟೈಪ್ ಇದೆ ಗೊತ್ತಾ? ಇದು ಬೇಕು, ಎಷ್ಟು ಟೈಪ್ ಇದೆ? ಎಷ್ಟು? 5. ಯಾವುದೆಲ್ಲ ಹೇಳಿ? 5 ಹೇಳಿದ ನೋಡ. ಮಾತಾಡಿ. ಎಸ್ ಟೆಲ್ ಮಿ. ಈ ಕಡೆ ಮಾತಾಡಿ. ಯಾವುದೆಲ್ಲ? 5 ಬೆಂಕಿಯಲ್ಲಿ ಒಟ್ಟು 4 ವಿಧ ಮಕ್ಕಳೇ. ಯಾವುದೆಲ್ಲ ಗೊತ್ತಾ? A B C ಆದಮೇಲೆ DA, ಮತ್ತೆ ಡೌಟ್ ಇಲ್ಲ.
ಆಯ್ತಾ. ಎ ಬಿ ಸಿ ಮತ್ತು ಡಿ 4 ವಿಧ. ಇದು ಯಾಕೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ನೀವು ಇದನ್ನು ತುಂಬ ಕೇರ್ಲೆಸ್ ಆಗಿ ತಗೊಳ್ಬೇಡಿ, ಏನು ಹೇಳ್ತಾ ಆಗಲ್ಲ. ಇದೆಲ್ಲನೂ ನಿಮಗೆ ಒಂದು ಯಾವುದೋ ಟೈಮಲ್ಲಿ ಯೂಸ್ ಆಗ್ತದೆ. ಈಗ ಎ ಕ್ಲಾಸ್ ಬೆಂಕಿ ಅಂತ ಹೇಳಿದ್ರೆ ಸಾಮಾನ್ಯ ನಾವು ಕಾಣುವಂಥ ಬೆಂಕಿ, ಬಟ್ಟೆ, ಕಾಗದ, ಇದಕ್ಕೆಲ್ಲ ವುಡ್ಗೆಲ್ಲ ಬೆಂಕಿ. ಇದು ಎ ಕ್ಲಾಸ್ ಬೆಂಕಿ, ಘನವಸ್ತುಗಳಾಗುವ ಬೆಂಕಿ. ಬಿ ಕ್ಲಾಸ್ ಬೆಂಕಿ ಅಂತ ಹೇಳಿದ್ರೆ ಆಯಿಲ್ ಬೆಂಕಿ, ಪೆಟ್ರೋಲ್ ಪಂಪು, ಪೆಟ್ರೋಲು, ಆಮೇಲೆ ಡೀಸೆಲ್, ಪೇಂಟ್, ಸಿಮೆಂಟ್, ಇದಕ್ಕೆಲ್ಲ ಬೆಂಕಿ ಇರೋದು ಬಿ ಕ್ಲಾಸ್ ಬೆಂಕಿ. ಸಿ ಕ್ಲಾಸ್ ಬೆಂಕಿ ಅಂತ ಹೇಳಿದ್ರೆ ಗ್ಯಾಸ್ ಬೆಂಕಿ. ಡಿ ಕ್ಲಾಸ್ ಬೆಂಕಿ ಅಂತ ಹೇಳಿದ್ರೆ ಮೆಟಲ್ ಫೈರ್. ನಿಮಗೆ ಇಲ್ಲಿ ನೋಡಲಿಕ್ಕೆ ಸಿಗುವುದಿಲ್ಲ, ಅದು ಫ್ಯಾಕ್ಟ್ರಿಗಳಲ್ಲಿ ಕಬ್ಬಿಣವನ್ನು ಲಿಕ್ವಿಡ್ ಫಾರ್ಮೇಷನ್ಗೆ ತಂದಾಗ ಬೆಂಕಿ ಆಗ್ತದೆ ಫ್ಯಾಕ್ಟ್ರಿಯಲ್ಲಿ, ಅದು ಡಿ ಕ್ಲಾಸ್ ಬೆಂಕಿ. ಇದು ಎ ಬಿ ಸಿ ಡಿ, ಆಯ್ತಾ. ಈಗ ಅಗ್ನಿ ನಂದಕಗಳು ಇಂಥದ್ದು ನೋಡಿದ್ರಾ ನೀವು? ಇದು ನೋಡಿದ್ರ ನಾನು? ಇದು ಗೊತ್ತಾ? ಇದೇನಿದು? ವಾಟ್ ಇಸ್ ದಿಸ್? ಏನಿದು ನೋಡಿದ್ರ? ನೀವು ಶಾಲೆಯಲ್ಲಿ ಇದೆಯಲ್ಲ, ನಮ್ಮಲ್ಲಿ ಇಲ್ಲಿ ಇದೆಯಾ? ಇದೇನಿದು? ಯಾಕೆ ಏನು ಹೇಳ್ತೀವಿ? ಫೈರ್ ಹೇಳ್ತೀವಿ. ಎಲ್ಲಿ ಫೈರ್? ಇದು ಫೈರ್, ಇದು ಬೆಂಕಿ, ಇದು ಸಿಲಿಂಡರ್ ಹೇಳ್ತೀವಿ ನಿಮ್ಮ ಭಾಷೆಯಲ್ಲಿ. ಇದಕ್ಕೆ ಅಗ್ನಿ ನಂದಕ ಹೇಳುದು, ಫೈರ್ ಎಕ್ಸ್ಟಿಂಗ್ವಿಷರ್. ಇದು ಎಂತ ಮಾಡ್ತದೆ? ಇದು ಯಾವುದೇ ಒಂದು ಬೆಂಕಿ ಆದರೆ ಅದನ್ನು ನಾವು ಇದನ್ನು ಆಪರೇಟ್ ಮಾಡಿ ಅಲ್ಲೇ ನಂದಿಸ್ಬೋದು. ಗಾಡಿಯಲ್ಲಿ ಇರ್ತದೆ ಅಲ್ವಾ, ಕೆಲವು ಬಿಲ್ಡಿಂಗ್ಗಳಲ್ಲಿ ಇರ್ತದೆ. ಇದನ್ನು ಹೇಗೆ ಆಪರೇಟ್ ಮಾಡಬೇಕು ಮತ್ತೆ ನಾವು ಬೆಂಕಿ ಮಾಡಿ ತೋರಿಸ್ತೇವೆ ನಿಮಗೆ, ಬೆಂಕಿ ಮಾಡಿ ತೋರಿಸ್ತೇವೆ. ಈಗ ಗ್ಯಾಸ್ ಬಗ್ಗೆ, ಗ್ಯಾಸ್ ನೋಡಿದ್ರಲ್ಲ, ಈ ಕಡೆ ನೋಡಿ ಮಕ್ಕಳು, ಸ್ಟೂಡೆಂಟ್ಸ್, ನಾನು ನಿಮಗೆ ಫೋಕಸ್ ಮಾಡ್ತೇನೆ ಜಾಸ್ತಿ. ಗ್ಯಾಸ್ ನೋಡಿದ್ರಾ? ಹೇಗಿರ್ತಾರೆ ಗ್ಯಾಸ್? ಗ್ಯಾಸ್ ಎಲ್ಲ ನೋಡಿದ್ರಾ? ಎಲ್ಲ ನೋಡಿದ್ರಿ? ಮಕ್ಕಳು ಹೇಳ್ಬೇಕು, ನಾನು ದೊಡ್ಡವ್ರು ಕೇಳೋದು. ಗ್ಯಾಸ್ ನೋಡಿದ್ರೆ ಮಕ್ಕಳು? ಹೌದಾ? ಹೇಗಿರ್ತಾರೆ ನನ್ಗೆ ಹೇಳಿ, ನಾನು ಗ್ಯಾಸೇ ನೋಡಿಲ್ಲ. ಹೇಳಿ ಹೇಗಿದೆ ಹೇಳಿ. ಅಲ್ಲ, ಗ್ಯಾಸ್ ಬಣ್ಣ ಹೇಗೆ? ಕೆಂಪು. ಅದು ಸಿಲಿಂಡರ್, ಅದು ಸಿಲಿಂಡರ್ ಅಲ್ಲ. ನಿಮ್ಮ ಆಡು ಭಾಷೆಯ ಗ್ಯಾಸ್ ಅದು ನೋಡಿ. ಗ್ಯಾಸ್ LPG ಗ್ಯಾಸ್, ಗಮನವಿಟ್ಟು ಕೇಳಿ, ಇಂಪಾರ್ಟೆಂಟ್ ಇದೊಂದು. LPG ಗ್ಯಾಸ್, LPG ಫುಲ್ ಫಾರ್ಮ್ ಏನು? LPG ನಿಮ್ಮ ದೊಡ್ಡ ಮಕ್ಕಳಿದಾರಲ್ಲ, ಹೇಳಿ. ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಲ್ವಾ? ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. ಎಲ್ಲ ಮನೇಲಿ ಗ್ಯಾಸ್ ಉಂಟಾ? ಗ್ಯಾಸ್ ಉಂಟಲ್ಲ. ಗ್ಯಾಸ್ ಯಾವತ್ತು ಭಾಳ ಸೇಫ್ಟಿಯಾಗಿ ಯೂಸ್ ಮಾಡಬೇಕು. ಗ್ಯಾಸಲ್ಲಿ, ಸಿಲಿಂಡ್ರಲ್ಲಿ ನಿಮಗೆ ಸ್ಟೂಡೆಂಟ್ಸ್ ತಿಳ್ಕೊಳ್ಳಿ, ಪ್ರೋಪೇನ್ ಮತ್ತು ಬ್ಯೂಟೇನ್ ಅನ್ನೋ 2 ಗ್ಯಾಸ್ಗಳ ಮಿಕ್ಸಿಂಗ್ ಇರ್ತದೆ. ಪ್ರೋಪೇನ್ ಮತ್ತು ಬ್ಯೂಟೇನ್, ಅದಕ್ಕೆ ಸ್ಮೆಲ್ ಇರೋದಿಲ್ಲ, ನಿಮಗೆ ಗ್ಯಾಸ್ ಲೀಕೇಜ್ ಅದು ಗೊತ್ತೇ ಆಗೋದಿಲ್ಲ. ಅದಕ್ಕೋಸ್ಕರ ಅದಕ್ಕೆ ಈಥೇಲ್ ಮರ್ಕೆಂಪ್ಟೇನೋ ಅನ್ನೋ ಒಂದು ಕೆಮಿಕಲ್ ಅನ್ನು 2.5% ಎಲ್ಲರಿಗೆ ಆ್ಯಡ್ ಮಾಡ್ತಾರೆ. ಲೀಕೇಜ್ ಆದಾಗ ನಿಮಗೆ ಸ್ಮೆಲ್ ಬರೋದು ಅದು. ಈಗ ಎಲ್ಲ ಮನೇಲಿ ಗ್ಯಾಸ್ ಇದೆ, ನೀವು ಕಿಚನ್ಗೋ ಇಲ್ಲೆಲ್ಲೋ ಗ್ಯಾಸ್ ಇಟ್ಟಿರ್ತೀರಿ, ನೀವು ಹೋಗೋಗಿ ಗ್ಯಾಸ್ ಲೀಕೇಜ್ ಆಗಿದೆ. ಗ್ಯಾಸ್ ಲೀಕೇಜ್ ಆಗಿದೆ, ನಿಮ್ಗೆ ಗೊತ್ತಾಗ್ತದೆ ಲೀಕೇಜ್ ಆದರೆ? ಸ್ಮೆಲ್ ಅಲ್ವಾ? ಈಗ ನೀವು ಕಿಚನ್ಗೆ ಹೋದ್ರೆ ಗ್ಯಾಸ್ ಲೀಕೇಜ್ ಆಗಿದೆ ಮನೆಯಲ್ಲಿ, ಆಗಿಲ್ಲ, ನೀವೇ ಇದ್ದೀರಿ. ಈಗ ಏನು ಮಾಡ್ಬೇಕು ಹೇಳಿ? ಇದೇ ಇಂಪಾರ್ಟೆಂಟ್. ಏನು ಮಾಡಬೇಕು? ಇದು ಗೊತ್ತಿಲ್ಲದೆ ಎಷ್ಟೋ ಕಡೆ ಬೆಂಕಿ ಹತ್ಕೊಳ್ತಾರೆ. ಏನು ಮಾಡಬೇಕು? ಗ್ಯಾಸ್ ಆಫ್ ಮಾಡಬೇಕು ಒಂದು. ಮತ್ತೆ ಬಲ್ಲಿ 1ನೇ ಪಾಯಿಂಟ್ ಬಲ್ಲಿಯಾ? ಕಿಟಕಿ ಬಾಗಿಲುಗಳನ್ನು ಓಪನ್ ಮಾಡಬೇಕು. ಗುಡ್. ಮತ್ತೆ ಮತ್ತೆ ಇಷ್ಟೇ? ಮತ್ತೆ ಓಡಿ ಹೋಗುದಾ? ಮತ್ತೇನು ಮಾಡಬೇಕು? ಅಲ್ಲಿ ಕಾಣೋದಿಲ್ಲ, ಕತ್ಲಿರ್ತದೆ. ಸ್ವಿಚ್ ಹಾಕ್ಬೇಡ್ವಾ? ಸ್ವಿಚ್ ಹಾಕ್ಬೇಡ್ವಾ? ಯಾಕೆ? ಗುಡ್. ಇದೇ ಇಂಪಾರ್ಟೆಂಟ್ ಇರೋದು ನೋಡಿ. ಯಾವುದೇ ಒಂದು ಗ್ಯಾಸ್ ಲೀಕೇಜ್ ಆಗಿದ್ರೆ ನೀವು ಏನು ಮಾಡಬೇಕು? ಫಸ್ಟಿಗೆ ನೀವು ಹೋಗುವಾಗಲೇ ನಿಮಗೆ ಸ್ಮೆಲ್ ಬರ್ತದೆ, ಕಿಟಕಿ ಬಾಗಿಲೆಲ್ಲ ಓಪನ್ ಮಾಡಬೇಕು. ಆಗ ಏನಾಗ್ತದೆ? ಗ್ಯಾಸ್ ಔಟ್ಸೈಡ್ ಹೋಗ್ತದೆ, ಡೆನ್ಸಿಟಿ ಕಡಿಮೆ ಆಗ್ತದೆ, ಅಪಾಯ ಕಡಿಮೆ ಆಗ್ತದೆ. ಆಮೇಲೆ ಗ್ಯಾಸ್ ಸಪ್ಲೈ ಆಫ್ ಮಾಡಬೇಕು. ಕೆಲವೊಮ್ಮೆ ಸಪ್ಲೈ ನಿಮಗೆ ಸಿಲಿಂಡರ್ ಅಲ್ಲಿ ಇರೋದಿಲ್ಲ, ಹೊರಗಡೆಯಿಂದ ಪೈಪ್ ಬಂದಿರ್ತದೆ. ಆವಾಗ ನೀವು ಎಲ್ಲಿಯಾರು ಹುಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಮತ್ತೇನು ಮಾಡಬೇಕು? ಸ್ವಿಚ್ ಯಾವತ್ತು ಹಾಕ್ಲಿಕ್ಕೆ ಹೋಗಬಾರ್ದು. ನಾನು ಹೇಳಿದ್ನಲ್ಲ ಅವತ್ತು ಮಂಜನಾಡಿಯ, ಮಂಗಳೂರಿನ ಮಂಜನಾಡಿಯಲ್ಲಿ ಆಗಿರೋದು ಇದೇ ಘಟನೆ. ಗಂಡ ಗಲ್ಫಲ್ಲಿ ಇರೋದು. ಮತ್ತೆ ನನ್ನ ವಿಷಯಕ್ಕೆ ಬರ್ತೇನೆ. ಗಂಡ ಗಲ್ಫಲ್ಲಿ ಇರೋದು. ಮಧ್ಯರಾತ್ರಿ 12 ಗಂಟೆಗೇನೋ ಬಹುಶಃ ಆ ತಾಯಿ ಎದ್ದಿದ್ದಾಗ ಬಾತ್ರೂಮ್ಗೇನೆ ಇರಬೇಕು. 4 ಮಕ್ಕಳಿದ್ರು. ದೊಡ್ಡ ಮಗಳು ಹೈಸ್ಕೂಲ್ 10th ಏನಿದ್ರು ಕಾಣಬೇಕು. ಏನಾಗಿದೆ? ಬಹುಶಃ ಲೀಕೇಜ್ ಆಗಿರಬೇಕು.
ಆ ತಾಯಿಗೆ ಗೊತ್ತಿಲ್ಲ. ಆ ತಾಯಿ ನಿಮ್ಮಾಗೆ ಇಂಥ ಕ್ಲಾಸ್ಗಳಲ್ಲಿ ಇದ್ರೆ ಆ ತಾಯಿಗೆ ಗೊತ್ತಿತ್ತು ಏನು ಮಾಡಬೇಕು ಅಂತ, ಅದು ಗೊತ್ತಿರಲಿಲ್ಲ. ಅವ ಏನು ಮಾಡಿದ್ದಾರೆ, ಬಹುಶಃ ಸ್ವಿಚ್ ಹಾಕಿದ್ದಾರೆ. ಸ್ವಿಚ್ ಆಗಿದ ತಕ್ಷಣ ಫುಲ್ ಲೀಕೇಜ್ ಆಗಿದೆ ಗ್ಯಾಸ್, ಡಬ್ ಅಂತ ಬೆಂಕಿ ಹತ್ಕೊಂಡಿದೆ. ಆ ಬೆಂಕಿಗೆ ಅವೆಲ್ಲನೂ ಸಿಕ್ಕಿದ್ದಾರೆ. ಕೊನೆಗೆ ಬಾಗಿಲು ಬೊಬ್ಬೆ ಹಾಕಿ ಬಂದು ಅವನ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಆಸ್ಪತ್ರೆಯಲ್ಲಿ ಕೊನೆಗೆ ಒಂದು ಮಗು ಬಿಟ್ಟು 3 ಜನ ಮಕ್ಕಳು ಮತ್ತು ತಾಯಿ ಡೆತ್ ಆದವು. ಅದು ಕೂಡ ಒಂದೇ ದಿವಸ ಅಲ್ಲ, ಬೆಂಕಿಯಲ್ಲಿ ಆಗಿ ಆಗೋ ನೋವು ಮತ್ತು ಅದು ತುಂಬ ಅಸಹನೀಯ ನೋವು, ಯಾರನ್ನು ಹತ್ತಿರ ಹೋಗ್ಲಿಕ್ಕೆ ಬಿಡುವುದಿಲ್ಲ, ತುಂಬ ಇನ್ಫೆಕ್ಷನ್ ಆಗ್ತದೆ ಅದು. ಆ ರೀತಿಯಲ್ಲಿ ಒಂದೊಂದೇ ಜೀವ ಹೋಯಿತು. ಕೊನೆಗೆ ಒಂದು ಮಗು ಮಾತ್ರ ಉಳಿಯಿತು, ಗಾಯ ಆಗಿ ಉಳಿಯಿತು. ಸೊ ಇಂಥ ಘಟನೆ ಆಗಲಿಕ್ಕೆ ಕಾರಣ ಏನಾಗಿತ್ತು ಅಂತ ಹೇಳಿದ್ರೆ ಅವು ಸ್ವಿಚ್ ಹಾಕಿದ್ದಿರಬೇಕು. ಹಾಗಾಗಿ ಬೇರೆ ಏನು ಕಾರಣಗಳಿಲ್ಲ. ಮತ್ತೆ ಈಗ ನೀವು ಸ್ವಿಚ್ ಹಾಕಲಿಲ್ಲ, ಆನ್ ಆಫ್ ಯಾವುದು ಮಾಡಲಿಕ್ಕೆ ಹೋಗಬಾರ್ದು. ಮೊಬೈಲ್ ರಿಸೀವ್ ಮಾಡ್ಬೋದಾ ಕಾಲ್? ಇಲ್ಲ. ಯಾಕಂದ್ರೆ ನೀವು ಸ್ವಿಚ್ ಹಾಕಿದ್ರೆ ಏನಾಗ್ತದೆ, ಸ್ಪಾರ್ಕ್ ಬರ್ತದೆ ಅಲ್ವಾ. ನೀವು ಕಟ್ಲಲ್ಲಿ ಪ್ಲಗ್ ಸ್ವಿಚ್ ಹಾಕಿದ್ರೆ ಲೈಟ್ ಚಿಕ್ಕ ಸ್ಪಾರ್ಕ್ ಬರ್ತದೆ, ಗೊತ್ತಾ, ಕಿಡಿ ಬರ್ತದೆ, ನೋಡಿದ್ರ? ಅದೇ ಸಾಕಾಗ್ತದೆ. ಆಮೇಲೆ ನೀವೇನು ಮಾಡಬೇಕು, ನಿಮಗೆ ಲೀಕೇಜು ಈಗ ಸಿಲಿಂಡರ್ ಒಳಗಿದ್ರೆ ನೀವು ಮೈನ್ ಆಫ್ ಮಾಡ್ತೀವಿ, ಅಥವಾ ಆಮೇಲೆ ಕಂಟ್ರೋಲ್ ಆಗಲಿಲ್ಲ, ಶಿಫ್ಟ್ ಮಾಡಬೇಕು ಔಟ್ ಸೈಡಿಗೆ. ಸಿಲಿಂಡರ್ನ ಎತ್ತುಕೊಂಡು ಅಡಿಯಿಂದ ಕೈಗೊಂಡು ಎತ್ತುಕೊಂಡು ಸೇಫ್ ಎತ್ತಿ ಹೋಗಿ ಓಪನ್ ಜಾಗದಲ್ಲಿ ಇಡಬೇಕು. ಗಾಳಿಗೆ ಹೋಗ್ತದೆ, ಏನು ತೊಂದರೆ ಆಗೋದಿಲ್ಲ. ಹತ್ತಿರದಲ್ಲಿ ಸ್ಮೋಕ್ ಮಾಡೋದಾಗಲಿ, ಬೀಡಿ ಸಿಗರೇಟ್ ಏನು ಮಾಡಿದಾಗೆ ನೋಡ್ಕೋಬೇಕು. ಆಗ ಏನು ಅಪಾಯ ಇಲ್ಲ. ನಮಗೆ ಬಹಳ ಕಾಲ್ ಬರ್ತದೆ ಗ್ಯಾಸ್ ಲೀಕೇಜು. ನಾವು ಆದಷ್ಟು ನಾವು ಫೋನಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಅದನ್ನು ನಾವು ಇದು ಮಾಡ್ತೇವೆ, ಕಂಟ್ರೋಲ್ ಮಾಡಿಸ್ತೇವೆ. ಯಾಕಂದ್ರೆ ಆ ಸ್ಪಾಟಿಗೆ ಹೋಗುವಷ್ಟು ಟೈಮ್ ಇಗೋದಿಲ್ಲ. ಕೆಲವು ಜನ ಏನು ಮಾಡ್ತಾರೆ, ಬಿಟ್ಟು ಓಡಿ ಹೋಗ್ತಾರೆ. ಇಲ್ಲಿ ಗ್ಯಾಸ್ ಲೀಕೇಜ್ ಆಗಿದೆ, ನಾವು ಓಡುವಾಗ ಇದು ಮನೆ ಅದು ಅಲ್ಲಿ ಇರ್ತಾರೆ, ಅಷ್ಟು ದೂರ ಇದು ಫುಲ್ಲು ಮನೆಯಲ್ಲಿ ತುಂಬಿಕೊಂಡಿರ್ತದೆ. ಇನ್ನೊಂದು, ಹೊಸ ಸಿಲಿಂಡರ್ ನಿಮ್ಮ ಮನೆಗೆ ಬರ್ತದೆ, ಬಹಳ ಲೀಕೇಜ್ ಬರಲಿಕ್ಕೆ ಒಂದು ರೀಸನ್ ಅದ್ರಲ್ಲಿ ವಾಶ್ ಆಗಿರ್ತದೆ, ನಿಮಗೆಲ್ಲ ಗೊತ್ತಿದೆ, ಬಹುಶಃ ನಮ್ಮ ಇವಾಗೆಲ್ಲ ಗೊತ್ತಿರ್ತದೆ. ಅದನ್ನು ನೀವು ಹೊಸ ರೆಗ್ಯುಲೇಟರ್ ಫಿಕ್ಸ್ ಮಾಡುವಾಗ ಅಲ್ಲಿ ಅದು ಕರೆಕ್ಟ್ ಇಲ್ಲದಿದ್ದರೆ ಅಲ್ಲೇ ಲೀಕೇಜ್ ಆಗ್ತದೆ. ಇಂಥದ್ದು ಘಟನೆಗಳು ನಮಗೆ ಬಹಳ ಕಾಲ್ ಬಂದಿದೆ. ನೀವು ಏನು ಮಾಡಬೇಕು, ಮನೆಯಲ್ಲಿ ಜೆಂಟ್ಸ್ ಸಾಧ್ಯ ಆದರೆ ನೀವು ಹೆಂಗಸರು ಕೂಡ ವಾಷರ್ ಚೇಂಜ್ ಮಾಡಲಿಕ್ಕೆ ಗೊತ್ತಬೇಕು. ಗ್ಯಾಸ್ ಗಾಡಿ ಬರ್ತಾನೆ, ಅವನ ಹತ್ರ 2-3 ವಾಷರ್ ತೆಗೆದಿಟ್ಕೊಳ್ಳಿ. ಅದು ವಾಷರ್ ಕಂಪ್ಲೇಂಟಿಂದಾಗಿ ಅದು ಮತ್ತೆ ಫುಲ್ ಸಿಲಿಂಡರ್ ಮತ್ತೆ ಬಹಳ ಅಪಾಯ ಇರ್ತದೆ. ನೀವು ಏನು ರೆಗ್ಯುಲೇಟರ್ ಚೇಂಜ್ ಮಾಡಿದ ತಕ್ಷಣ ಪುಸ್ ಅಂತ ಬಹಳ ದೊಡ್ಡ ಮಟ್ಟಲ್ಲಿ, ಸಣ್ಣದಲ್ಲ ದೊಡ್ಡ ಮಟ್ಟಲ್ಲಿ ಬಂದರೆ ನೀವೇನು ಮಾಡೋದು, ತೆಗೆದು ಒಂದು ಇದರಲ್ಲಿ ಸ್ಕ್ರೂ ಡ್ರೈವರಲ್ಲಿ ಅದನ್ನು ಆ ವಾಷರ್ ತೆಗೆದು ಬೇಗ ರಿಪ್ಲೇಸ್ ಮಾಡಿ ಫಿಕ್ಸ್ ಮಾಡಿ, ಏನಾಗೋದಿಲ್ಲ. ಇದು ಯಾವತ್ತು ನೀವು ತೆಗೆದಿಟ್ಕೊಳ್ಳಿ. ಇದೊಂದು ಗೊತ್ತಬೇಕು ಎಲ್ಲರಿಗೂ ಕೂಡ ವಾಷರ್ ಚೇಂಜ್ ಮಾಡಲಿಕ್ಕೆ. ಆಮೇಲೆ ಸಿಲಿಂಡರ್ನ ಎತ್ಕೊಂಡು ಹೋಗುವಾಗ ಸೇಫ್ ಎತ್ಕೊಂಡು ಹೋಗ್ಬೇಕು. ಕೆಲವು ಜನ ಹೀಗೆ ಎಳ್ಕೊಂಡು ಓಡಿ ಹೋಗ್ತಾರೆ ಎತ್ಕೊಂಡು. ಈ ಬಾಗಿಲಿನ ಪಟ್ಟಿಗೆ ಸಿಲಿಂಡರ್ನ ಬುಡ ಬಡಿದು ಬೆಂಕಿ ಹತ್ಕೊಂಡ ಎಕ್ಸಾಂಪಲ್ಗಳಿದ್ದಾವೆ, ಆಯ್ತಾ? ಇದು ಒಂದು. ಆಮೇಲೆ ಸಂಜೆ ಹೊತ್ತು ಮನೆಯಲ್ಲಿ ಹಾಲು ಇಡ್ತಾರೆ ಒಲೆಯಲ್ಲಿ, ಗ್ಯಾಸಲ್ಲಿ ಹಾಲು ಗಂಜಿ ತಿಳಿ ಎಲ್ಲ ಇಡೋದು ಅಂತ ಇದೆ. ಕೆಲವು ಲೇಡೀಸ್ಗೆ ಒಂದು ಅಭ್ಯಾಸ ಇದೆ. ನಮ್ಮಲ್ಲಿ ಆಲ್ಮೋಸ್ಟ್ ಮಗರಿಬ್ ಟೈಮ್ ಅಂತ ಹೇಳ್ಬೋದು. ಏನಾಗ್ತದೆ, ಗ್ಯಾಸ್ ಹಾಲಿಟ್ಟಿರ್ತಾರೆ, ಸ್ವಲ್ಪ ಹೊತ್ತು ಆಗುವಾಗ ಕುದಿಲಿಕ್ಕೆ ಸ್ಟಾರ್ಟ್ ಆಗುವಾಗ ಯಾರೋ ಒಂದು ಬಾಗಿಲು ಬಡಿತಾರೆ. ಹೋಗಿ ನೋಡುವಾಗ ಪಕ್ಕದ ಮನೆಯ ಅವ್ವಮ್ಮನ ಇನ್ನೊಂದು ಯಾರೋ ಬೈತಾರೆ ಅಲ್ಲಿ. ಏನು ಹಾಗೆ ಮಾತಾಡಿ ನೆನಪೇ ಇಲ್ಲ ಏನು ಹಾಲಿಟ್ಟದ್ದು. ಸ್ವಲ್ಪ ಹೊತ್ತು ಏನಾಗ್ತದೆ, ಇಲ್ಲಿ ಹಾಲು ಕುದಿದು ಬೆಂಕಿ ನಂದಿ ಹೋಗ್ತದೆ, ಗ್ಯಾಸ್ ಫುಲ್ ಬರ್ತಾ ಇರ್ತದೆ. ಸ್ವಲ್ಪ ಹೊತ್ತು ನೆನಪಾಗ್ತದೆ, ಓ ನಿಲ್ಲು ನಾನು ಏನು ಹಾಲಿಟ್ಟಿದ್ದೇನೆ, ಈಗ ಬರ್ತೇನೆ ಅಂತ ಓಡಿ ಒಳಗೆ ಬರ್ತಾರೆ. ಇದು ನಿಜವಾಗಿ ನಡೆದ ಘಟನೆಗಳು. ನಾವು ಯಾವುದು ಕಥೆ ಹೇಳ್ತಿಲ್ಲ, ನಾವು ಬಹಳ ಹೇಳ್ಬೋದು ನಿಮಗೆ ಅನುಭವಗಳನ್ನು, ಇಲ್ಲೆಲ್ಲ ಹೇಳಿಕೆ ಹೋಗ್ತಿಲ್ಲ. ಏನಾಗ್ತದೆ, ಓಡಿ ಇಲ್ಲಿ ನೋಡುವಾಗ ಏನಾಗಿದೆ, ಗ್ಯಾಸ್ ಲೀಕೇಜ್ ಆಗಿದೆ, ಕತ್ಲು ಹೊತ್ತು ಕಾಣೋದಿಲ್ಲ, ಸ್ವಿಚ್ ಆಗ್ತವೆ, ಡಬ್ಬ ಅಲ್ಲಿ ಬೆಂಕಿ ಹತ್ಕೊಂಡು ಆ ಬೆಂಕಿಗೆ ಅವರು ಕೂಡ ಸಿಕ್ಕಾಕೊಡ್ತಾರೆ. ಇಂಥ ಘಟನೆಗಳು ಕೂಡ ಬಹಳ ಆಗಿವೆ. ಹಾಗಾಗಿ ಈ ಬಗ್ಗೆ ನಮ್ಮ ಲೇಡೀಸ್ ಬಹಳ ನೀವು ಗಮನ ಕೊಟ್ಟಿರಬೇಕು, ನೆನಪು ಬೇಕು, ಆಯ್ತಾ? ಯಾವುದನ್ನು ಕೂಡ ಮತ್ತೆ ಯಾವತ್ತು ಇನ್ನೊಂದು, ಈಗ ನಾನು ಹೇಳಿದ್ದು ಲೀಕೇಜ್, ಈಗ ಗ್ಯಾಸ್ಗೆ ಬೆಂಕಿ ಅಂದ್ಕೊಂಡಿತ್ತು, ಸಿಲಿಂಡರ್ಗೆ, ಈಗ ಎಂತ ಮಾಡ್ತೀರಿ ಹೆಣ್ಮಕ್ಳು ಹೇಳಿ, ಎಂತ ಮಾಡ್ತೀರಿ? ಓಡಿ ಹೋಗೋದು, ಗೋಣಿ ಚೀಲ ಹಾಕ್ತೀರಾ? ಓಕೆ, ಗೋಣಿ ಚೀಲ ಸಿಕ್ಕುದಿಲ್ಲಪ್ಪ, ಎಂತ ಮಾಡೋದು? ಯಾವ ಒದ್ದೆ ಬಟ್ಟೆ ಯಾವುದು ನಿಮ್ಮಲ್ಲಿ? ಬೆಡ್ಶೀಟ್ ಇರುತ್ತಲ್ಲ ಮನೆಯಲ್ಲಿ, ಒಲ್ಲಿ ಗೊತ್ತಾಯ್ತಾ? ಬೆಡ್ಶೀಟನ್ನು ಒದ್ದೆ ಮಾಡಿ ಫುಲ್ಲು ಸಿಲಿಂಡರ್ನ ನೀವು ಕೆಲವು ಜನ ಬಕೆಟ್ ಹಾಕ್ಬೋದು, ಈಗ ಸ್ಟೀಲ್ ಬಕೆಟ್ ಎಲ್ಲ ಹಾಕ್ಬೋದು, ಸ್ವಲ್ಪ ಕಂಟ್ರೋಲ್ ಆಗ್ತದೆ. ಅಲ್ಲಿ ಆಕ್ಸಿಜನ್ ಕಟ್ ಆಗಬೇಕು, ಗಾಳಿ ಕಟ್ ಆಗಬೇಕು. ನೀವು ಯಾಕೆ ಹಾಕಬೇಕು ಅಂತ ನಾವು ತೋರಿಸ್ತೇವೆ. ಇಲ್ಲಿ ಗ್ಯಾಸ್ ಇಲ್ಲ, ನಾವು ಒಂದು ಬೆಂಕಿ ಮಾಡ್ತೇವೆ, ನಿಮಗೆ ತೋರಿಸ್ತೇವೆ. ಗಾಳಿಯ ಆಪೋಸಿಟ್ ಸೈಡ್ಗೆ ನಿಂತು ನಾವು ಅದನ್ನು ಕವರ್ ಮಾಡಬೇಕು. ಕೆಲವು ಜನ ಹೀಗೆ ಆಗ್ತಾರೆ, ಹಾಗಾಗಿ ಬೆಂಕಿ ನಮಗೆ ಬರ್ತದೆ. ಈ ಕಡೆಯಿಂದ ಆ ಕಡೆ ಕವರ್ ಮಾಡಬೇಕು, ಆಗ ಬೆಂಕಿ ನಂದಿ ಹೋಗ್ತದೆ, ಆಯ್ತಾ? ಆದರೆ ಯಾವತ್ತು ಯಾವುದೇ ಬೆಂಕಿಯಲ್ಲಿ ನಾವು ಪ್ಯಾನಿಕ್ ಆಗಬಾರ್ದು. ಪ್ಯಾನಿಕ್ ಅಂತ ಏನು? ಗಡಿಬಿಡಿ ಆಗಬಾರ್ದು. ನಿಮ್ಗೆ ಒಂದು ನೈಜ ಘಟನೆ ಹೇಳ್ತೇನೆ.
ಒಂದು 2-3 ಇಯರ್ಸ್ ಅಥವಾ 4 ವರ್ಷ ಹಿಂದೆ ಹೆಚ್ಚು ಕಡಿಮೆ ನಮ್ಮದೇ ತಾಲೂಕು, ನಾನು ಪ್ಲೇಸ್ ಹೇಳೋದಿಲ್ಲ, ಮಧ್ಯಾಹ್ನ ಹೊತ್ತು ಒಬ್ಳು PUC ಕಲಿಯುವ ಒಬ್ಳು ಹುಡುಗಿ, ಅವರು ಕೂಡ ನಮ್ಮ ಕಮ್ಯುನಿಟಿಯವರೇ, ಮಧ್ಯಾಹ್ನ ಬಾವಿಗೆ ಬೀಳ್ತಾರೆ. ಮನೆ ಅಂಗಳದಲ್ಲೇ ಐಸೆನ್ಸ್ ಮನೆ, ಬಾವಿಗೆ ಬಿದ್ದೇನಾಯಿತು, ಎಲ್ಲ ಓಡಿ ಬಂದರು, ನೋಡಿದಾಗ ಸುತ್ತಮುತ್ತ ಜನ ಕೂಡಿದಾಗ ಇವು ಬಾವಿಯ ನೀರಿಗೆ ಮುಳುಗಿ ಮತ್ತೆ ಮೇಲೆ ಬಂದು ಹಿಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಸರ್ವೈವ್ ಆಗಬೇಕು, ಏನಾದರೂ ಒಂದು ಸಪೋರ್ಟ್ ಬೇಕು, ಏನೂ ಇಲ್ಲ. ಬಾವಿಯ ನಾವು ಇಲ್ಲಿ ನೀವು ಅಂಕಣ ಅಂತ ಹೇಳ್ತೀವಲ್ಲ, ಮಣ್ಣಿದ್ದು, ಅದನ್ನು ಹಿಡ್ಕೊಂಡು ಅವ್ರು ಟ್ರೈ ಮಾಡ್ತಿದ್ದಾರೆ. ಬಟ್ ಏನಾಗ್ತಿದೆ, ಅದು ಕುಸಿತಿದೆ, ಮಣ್ಣು ಕುಸಿತಿದೆ, ಏನು ಸಪೋರ್ಟ್ ಇಲ್ಲ. ಅವಾಗ ಜನ ಎಲ್ಲ ನೋಡ್ತಿದ್ದಾರೆ, ಲೇಡೀಸ್ ಜೆಂಟ್ಸ್ ಎಲ್ಲ ಇದ್ದಾರೆ ಮನೆ ಅಂಗಳದಲ್ಲಿ. ಏನು ಮಾಡಬೇಕು, ಒಂದು ಹಗ್ಗ ಕೊಡಬೇಕು, ಹೌದಾ? ಒಂದು ಹಗ್ಗ ಕೊಡಬೇಕಲ್ವಾ ಹಿಡ್ಕೊಳ್ಳಿಕ್ಕೆ. ಆ ಹಗ್ಗಕ್ಕೆ ಇಡೀ ಎಲ್ಲೆಲ್ಲಿ ಓಡಾಡಿ ಅವಾಗೇನು ಹಗ್ಗ ಸಿಗಲಿಲ್ಲ. ಪಕ್ಕದ ಮನೆಯನ್ನು ಪಂಪ್ ಬಿಚ್ಚಲಿಕ್ಕೆ ಬಹಳ ಟ್ರೈ ಮಾಡಿ ಕೂಡ ಅವಾಗೆ ಹಗ್ಗ ಸಿಗಲಿಲ್ಲ. ಕೊನೆಗೆ ಎಂತ ಮಾಡಿದ್ದು, ಏನು ಮಾಡಬೇಕಿತ್ತು, ಹಗ್ಗ ಎಲ್ಲ ಸಿಗಲಿಲ್ಲ. ಮತ್ತೆ ಒಬ್ಬ ಲೋಕಲ್ ನಾವು ಬಂದು ದೊಡ್ಡ ಒಂದು ಪೈಪ್ ಹಿಡ್ಕೊಳ್ಳಿಕ್ಕೆ ಕೊಡ್ತಾನೆ, ಒಂದು ಪೈಪು. ಆ ಪೈಪನ್ನು ಪಾಪ ಹುಡುಗಿ ಹಿಡ್ಕೊಂಡು ಸದ್ಯಕ್ಕೆ ನೀರಲ್ಲಿ ಬಚಾವಾಯಿತು. ನೀರಲ್ಲಿ ಮುಳುಗಿದ್ರೆ ಏನು ವೆಯ್ಟ್ ಇರೋದಿಲ್ಲ, ಸಪೋರ್ಟ್ ಬೇಕು ಅಷ್ಟೇ. ಮೇಲಿಂದ ಅವ ಹಿಡ್ಕೊಂಡಿದ್ದ, ಆದರೆ ಆ ಹುಡುಗಿಯ ಆಯುಷ್ಯ ಮುಗ್ದಿತ್ತು ಕಾಣಬೇಕು. ಅವನ ಕೈಯಿಂದ ಪೈಪು ತಪ್ಪಿ ಹೋಯಿತು, ಆ ಹುಡುಗಿ ಮುಳುಗಿ ಡೆತ್ ಆಯಿತು. ಆಮೇಲೆ ಅವ್ರು ನಮಗೆ ಫೋನ್ ಮಾಡಿದ್ರು, ಸರ್ ಹೀಗೆ ಆಗಿದೆ ಅಂತ. ಮತ್ತೆ ಏನು ಮಾಡ್ತೀವಿ ನಾವು, ಹೋಗಿ ಮತ್ತೆ ಎತ್ತಿ ಕೊಟ್ಟು ಬಂದ್ವಿ. ನಾವು ಅಗ್ನಿಶಾಮಕ ಇಲಾಖೆ ಯಾವತ್ತೂ ಕೂಡ ಡೆಡ್ ಬಾಡಿ ತೆಗೆಯುವ ಕೆಲಸ ಅಲ್ಲ ನಮ್ಮದು, ನಮಗೆ ಇಲ್ಲೂ ಅದು ನಮ್ಮದು ಜೀವ ರಕ್ಷಣೆ ಮತ್ತು ಸುತ್ತು ಉಳಿಸುವಂಥದ್ದು ಮಾತ್ರ. ಬಟ್ ನಮ್ಮಲ್ಲಿ ವ್ಯವಸ್ಥೆ ಇದ್ದದಕ್ಕೆ ಮಾನವೀಯತೆ ನೆಲೆಯಲ್ಲಿ ನಾವು ಕೆಲವು ವಿಷಯ ಮಾಡ್ತೇವೆ ಅಂತ ಬಿಟ್ಟರೆ ಅದಕ್ಕೆ ಕಂಪಲ್ಸರಿ ಏನು ಮಾಡುವಾಗಿಲ್ಲ. ಓಕೆ, ಈಗ ನಾನು ನಿಮಗೆ ಕೇಳ್ತೇನೆ, ಆ ಜಾಗದಲ್ಲಿ ನೀವಿದ್ದಿದ್ರೆ ಏನು ಮಾಡ್ತಿದ್ರಿ? ಹಗ್ಗ ಇಲ್ಲ, ಎಂತ ಮಾಡಬೇಕಿತ್ತು, ಏನು ಮಾಡಬೇಕಿತ್ತು? ನಾನು ನಿಮಗೆ ಸ್ಪೆಷಲ್ ಹೆಣ್ಮಕ್ಳಿಗೆ ಕೇಳೋದಿದೆ, ಏನು ಮಾಡಬೇಕಿತ್ತು? ಇದಿಲ್ಲಿಲ್ವಾ ಸಿಗ ತುನಿ ಇಲ್ಲಿಲ್ವಾ, ಸಿಗ ಇಲ್ಲಿಲ್ವಾ? ಅದನ್ನು ಬಿಡುವಾಯ್ತಲ್ಲ ಅಲ್ವಾ? ನೀವು ಹೇಳಿದ್ರೆ ಚೂಡಿದಾಗ ಶಾಲನ್ ಜಾಯಿಂಟ್ ಮಾಡಿ ಬಿಡುವುದಿತ್ತು. ಒಬ್ಬರಿಗೂ ತಲೆಗೆ ಹೋಗ್ಲಿಲ್ಲ ಸರ್, ಒಬ್ಬರಿಗೂ ತಲೆಗೆ ಹೋಗ್ಲಿಲ್ಲ, ಎಲ್ಲರೂ ಹಗ್ಗನ್ನೇ ಹುಡುಕಿದ್ದು. ಹಗ್ಗ ಅಂದರೆ ಪ್ಯಾನಿಕ್ ಆಗೋದು. ಒಂದು ಘಟನೆ ಆದಾಗ ಯಾವತ್ತೂ ಪ್ಯಾನಿಕ್ ಗಡಿಬಿಡಿ ಆಗಬಾರ್ದು. ಪ್ರಾಕ್ಟಿಕಲ್ ಆಗಿ ನಾವು ಏನು ಮಾಡಬೇಕು, ಹೇಗೆ ಬಚಾವ್ ಮಾಡಬೇಕು ಅಂತ ನೋಡಬೇಕು, ಆಯ್ತಾ? ಮತ್ತೆ ನೀವು ಅಷ್ಟೇ, ಲೇಡೀಸ್ ಒಂದು ಯಾವುದೇ ಬೆಂಕಿ ಸಮೀಪ ಹೋಗ್ಬೇಕು ಅಂತಿದ್ರೆ ನಿಮ್ಮ ಶಾಲು ಇದೆಲ್ಲ ಗಟ್ಟಿ ಕಟ್ಕೊಂಡು ಹೋಗಬೇಕು. ಯಾವತ್ತೂ ನೀವು ಬಚಾವಾಗಿ ಮತ್ತೊಬ್ಬರನ್ನು ಉಳಿಸಬೇಕು, ಆಯ್ತಾ? ಸೊ ಇದು ನಾನು ನಿಮಗೆ ಗ್ಯಾಸ್ ಲೀಕೇಜ್ ವಿಷಯದಲ್ಲಿ ಹೇಳ್ತಾ ಬಂದೆ. ಒದ್ದೆ ಗೋಣಿ ಇಲ್ಲ ಅಂದರೆ ಎಲ್ಲೆಲ್ಲಿ ಓಡಾಡ್ತಾರೆ, ಮನೆಯಲ್ಲಿ ಬೆಡ್ರೂಮಲ್ಲಿ ಬೆಡ್ಶೀಟ್ ಯಾವಾಗ ನೆನಪಾಗೋದಿಲ್ಲ ಇದಕ್ಕೆ. ಈಗ ಇನ್ನೊಂದು, ಯಾವ ಮನೆಯಲ್ಲಿ ಗ್ಯಾಸ್ ಗೀಸರ್ ಇದೆ, ಗೀಸರ್ ಗೊತ್ತಾಯ್ತಾ? ಬಿಸಿನೀರಲ್ಲಿ ಸ್ನಾನ ಮಾಡೋದು ಯಾವ ಮನೇಲಿದೆ? ನಿಮ್ಮ ಮನೇಲಿ ಇರ್ಬೋದು, ಕೆಲವೊಮ್ಮೆ ಹಳ್ಳಿಗಳಲ್ಲಿ ಅಷ್ಟು ಇರೋದಿಲ್ಲ, ನೀವೆಲ್ಲ ಬಿಸಿನೀರು ಮಾಡ್ತೀವಿ. ಬಟ್ ನೀವು ನಿಮ್ಮ ಸಂಬಂಧಿಕರ ರಿಲೇಟಿವ್ ಮನೆಗೆ ಹೋದರೆ ಅಲ್ಲಿ ಇರ್ಬೋದು. ಬಹಳಷ್ಟು ಜೀವ ಹೋಗ್ತದೆ. ಚಿಕ್ಕ ಮಕ್ಕಳನ್ನು ಸ್ನಾನ ಮಾಡಲಿಕ್ಕೆ ಬಾತ್ರೂಮಿಗೆ ಕರೆದುಕೊಂಡ ಹೋಗಿ ತಾಯಿ ವಾಪಸ್ ಬರೋದೇ ಇಲ್ಲ. ಬಹಳ ಎಕ್ಸಾಂಪಲ್ ಇದೆ. ಎಷ್ಟು ದೊಡ್ಡ ಗಂಡಸ ಗಟ್ಟಿ ಯುವಕ ಆದರೂ ಕೂಡ, ಎಷ್ಟು ದೊಡ್ಡ ಯುವತಿ ಆದರೂ ಕೂಡ ಸ್ನಾನಕ್ಕೆ ಹೋದು ವಾಪಸ್ ಬರದ ಘಟನೆಗಳು ಬಹಳ ಇದೆ. ಇದು ಯಾಕೆ ನೋಡಿ, ನೆನ್ಪಿಟ್ಕೊಳ್ಳಿ, ಇದು ಬಹಳ ಇಂಪಾರ್ಟೆಂಟ್. ನಾನು ಹೇಳಿದೆ ನಿಮಗೆ, ಫರಂಗಿಪೇಟೆಯಲ್ಲಿ ಆದ ಇನ್ಸಿಡೆಂಟ್, ಮದುವೆ ಇನ್ನು ಶನಿವಾರ ಮದುವೆ ಇತ್ತು ಆ ಹುಡುಗಿಗೆ, ಮಂಗಳವಾರ ದಿವಸ ಆ ಹುಡುಗಿ ಡೆತ್ ಆದ್ಲು. ಹೇಗಾಗಬೇಕು, ಯಾಕೆ ಆಯಿತು ನೋಡಿ? ಯಾವತ್ತೂ ಗ್ಯಾಸ್ ಗೀಸರನ್ನೇ ನೀವು ಸ್ನಾನ ಮಾಡಬೇಕು ಅಂತಿದ್ರೆ ಅದರಲ್ಲಿ ಬರೆದಿದ್ದಾರೆ, ಟು ಬಿ ಫಿಟ್ಟೆಡ್ ಇನ್ ವೆಲ್ ವೆಂಟಿಲೇಟೆಡ್ ಏರಿಯಾಸ್ ಓನ್ಲಿ ಅಂತ. ನೀವು ಗೀಸರನ್ನು ಯಾವತ್ತು ಏನು ಮಾಡಬೇಕು ಅಂತ ಹೇಳಿದ್ರೆ, ಕಿಟಕಿ ಒಳ್ಳೆ ಜಾಗ ಇರೋ ಜಾಗದಲ್ಲಿ ಫಿಕ್ಸ್ ಮಾಡಬೇಕು. ಹೆಚ್ಚಿನ ಮನೆಯಲ್ಲಿ ಕಿಟಕಿ ಚಿಕ್ಕದಿರ್ತಾರೆ ಬಾತ್ರೂಮಿಗೆ, ಪ್ಲಾನಿಂಗ್ ಇಲ್ಲದೆ ಮತ್ತೆ ಗೀಸರ್ ಫಿಕ್ಸ್ ಮಾಡಿರ್ತಾರೆ. ಅವರು ಏನಾಗ್ತದೆ, ಕೊನೆಗೆ ಹೋಗ್ತಾರೆ, ಬಾಗಿಲು ಹಾಕೊಡ್ತಾರೆ, ಬಿಸಿನೀರು ಬಿಟ್ಟು ಸ್ನಾನ ಮಾಡ್ತಾರೆ. ಕೆಲವು ಜನಕ್ಕೆ ಈ ಚಳಿ ಟೈಮಲ್ಲಿ ಬಿಸಿನೀರನ್ನು ಎಷ್ಟು ಬಿಟ್ಟರು ಸಾಕಾಗೋದಿಲ್ಲ, ಗೊತ್ತೇ ಆಗೋದಿಲ್ಲ. ಅದು ನೆನ್ಪಿಟ್ಕೊಳ್ಳಿ, ಅದು ಒಂಥರ ಸ್ವೀಟ್ ಡೆತ್ ಅಂತ ಹೇಳಿದಾಗೆ. ಸ್ವೀಟ್ ಡೆತ್ ಅಂದರೆ ಸ್ವೀಟ್ ತಿಂದು ಸಾಯೋದಲ್ಲ, ಗೊತ್ತಾಯ್ತಾ? ಸ್ವೀಟ್ ಡೆತ್ ಅಂದರೆ ಸಾಯ್ತಾ ಇದ್ದೀನಿ ಅನ್ನೋದು ಗೊತ್ತೇ ಆಗೋದಿಲ್ಲ ಅಂತ ಅವರಿಗೆ. ಆ ಟೈಪಿನ ಮರಣ ಅದು, ಯಾವುದು ಗ್ಯಾಸ್ ಗೀಸರ್ ಆಗುವಂಥದ್ದು. ಏನು ಮಾಡ್ತಾರೆ, ಸ್ನಾನ ಮಾಡ್ತಾ ಇರ್ತಾರೆ. ಅಲ್ಲಿ ಏನಾಗ್ತದೆ, ಗ್ಯಾಸ್ ಗೀಸರಿಂದ ನೀರು ಬಿಸಿ ಆಗುವಾಗ ಆ ಕೋಣೆಯ ಆಕ್ಸಿಜನ್ ಅನ್ನ ಬೆಂಕಿ ತಗೊಳ್ತಾರೆ. ನಾನು ನಿಮ್ಗೆ ಹೇಳಿದ್ದೇನೆ, ನೀವು ಹೇಳಿದ್ರೆ ಆಕ್ಸಿಜನ್ ಬೇಕು. ಆ ಆಕ್ಸಿಜನ್ ನಾವು ಇನ್ಹೇಲ್ ಮಾಡೋದು ಇರ್ತದೆ. ಅದಕ್ಕಿಂತ ಅದರೊಟ್ಟಿಗೆ ಅಲ್ಲಿ ಹೊಗೆ ಬರ್ತದೆ, ನಿಮಗೆ ಕಾಣೋದಿಲ್ಲ, ಎಕ್ಸಾಸ್ಟ್. ಅದು ಕಾರ್ಬನ್ ಮೊನಾಕ್ಸೈಡ್ ಅನ್ನೋ ವಿಷಾನಿಲ. ಆ ವಿಷಾನಿಲ ನಮಗೆ ಒಳಗೆ ಶ್ವಾಸಕೋಶಕ್ಕೆ ಹೋಗ್ತದೆ, ಸ್ವಲ್ಪ ಹೊತ್ತಿಗೆ ಅಲ್ಲಿಗೆ ಅನ್ಕಾನ್ಶಿಯಸ್ ಆಗ್ತದೆ, ಹಾಗೆ ಡೆತ್ ಆಗ್ತದೆ. ಯಾಕೆ ಸ್ನಾನಕ್ಕೆ ಹೋದ ಬಂದಿಲ್ಲ ಅಂತ ಕೊನೆಗೆ ಬಾಗಿಲು ಬಡ್ದು ನೋಡುವಾಗ ಹಿ ಇಸ್ ಡೆತ್. ಹಾಗೆ ಏನು ಮಾಡಬೇಕು? ಈಗ ಮನೇಲಿ ಗೀಜರ್ ಎಲ್ಲ ಕಿತ್ತು ಬಿಸಾಕೋದಾ? ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಏನು ಮಾಡಬೇಕು ನೀವು? ಈಗ ನೀವು ಯಾವತ್ತು ಗೀಜರ್ ಹೊರಗಡೆ ಇತ್ತು ಒಳಗೆ ಟ್ಯೂಬ್ ತಗೊಂಡ್ರೆ ಓಕೆ, ಸೇಫು, ಏನೋ ಪ್ರಾಬ್ಲಮ್, ತೊಂದರೆ ಇಲ್ಲ. ಗೀಜರ್ ಒಳಗಿದ್ರೆ ಮಾತ್ರ ಈ ಸಮಸ್ಯೆ. ನೀವು ಏನು ಮಾಡಬೇಕು?
ಫಸ್ಟಿಗೆ ಈಗ ಬಾಗಿಲು ಓಪನ್ ಮಾಡಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಿಸಿನೀರು ಬಕೆಟ್ಗೆ ಬಿಡಬೇಕು. ಬಿಟ್ಮೇಲೆ ಕಂಪ್ಲೀಟ್ ಆಫ್ ಆಯಿತು, ಕಂಪ್ಲೀಟ್ ನೀರು ಫುಲ್ ಆಯಿತು, ಆಫ್ ಮಾಡಿ ಗ್ಯಾಸ್ ಆಫ್ ಮಾಡಿ ಬಾಗಿಲು ಫುಲ್ ಓಪನ್ ಇಟ್ಟು ಈ ಕಡೆ ಬಂದು ಒಂದು 8-10 ನಿಮಿಷದ ನಂತರ ನೀವು ಬಟ್ಟೆ ತಗೊಂಡು ಹೋಗಿ ಸ್ನಾನ ಮಾಡೋದಕ್ಕೆ ಏನೂ ತೊಂದರೆ ಇಲ್ಲ. 1 ನಿಮಿಷ 2 ನಿಮಿಷಕ್ಕೆಲ್ಲ ಏನೂ ಆಗೋದಿಲ್ಲ. ಆದರೆ ಕಂಟಿನ್ಯೂ ಆಗಿ ಬಿಸಿನೀರು ಬಿಟ್ಕೊಂಡು ಸ್ನಾನ ಮಾಡೋದು ಖಂಡಿತ ಡೇಂಜರ್. ಇಂಥದ್ದು ಎಷ್ಟೋ ಘಟನೆ ಜೀವ ಹೋಗಿದೆ. ಈ ಬಗ್ಗೆ ನಿಮಗೆ ಗೊತ್ತಿರಬೇಕು. ವಿಶೇಷವಾಗಿ ನಿಮ್ಮ ಹಳ್ಳಿಗಾಡಿನವ್ರಿಗೆಲ್ಲ ಮಾಹಿತಿ ಇರೋದಿಲ್ಲ. ಆಯಿತಾ? ಇದಿಷ್ಟು ನಿಮಗೆ ಬೆಂಕಿ ಆಯಿತು, ಬೆಂಕಿ ಟೈಪ್ ಆಯಿತು. ಆಮೇಲೆ ಅಗ್ನಿನರಕಗಳ ಬಗ್ಗೆ ಹೇಳ್ತೇವೆ, ತೋರಿಸ್ತೇವೆ, ನಾವು ಡೆಮೋನ್ಸ್ಟ್ರೇಷನ್ ತೋರಿಸ್ತೇವೆ. ಮತ್ತು LPG ಗ್ಯಾಸ್ ಬಗ್ಗೆ ಆಯಿತು, ಗೀಸರ್ ಬಗ್ಗೆ ಆಯಿತು. ಈಗ ನಿಮ್ಗೆ ಹಳ್ಳಿಗಾಡಲ್ಲೆಲ್ಲ ಬೆಂಕಿ ಆಗ್ತದೆ. ನಿಮ್ಮ ಇಲ್ಲೆಲ್ಲ ಬೆಂಕಿ ಆಗಿದೆ ಈ ಸರಿ? ಇಲ್ಲಿ ಈ ಕಡಿಮೆ. ನಾವು ಅದೇ ಬರುವಾಗ ಮಾತಾಡ್ಕೊಂಡು ಬಂದ್ವಿ, ಬಹುಶಃ ಈ ಜನ ಬಹಳ ಅವೇರ್ನೆಸ್ ಇದ್ದಾರೆ, ಬಹಳ ಜಾಗ್ರತೆ ಇದ್ದಾರೆ, ಈ ಕಡೆ ಇವತ್ತು ಜಾಸ್ತಿ ಈ ಸರಿ ಕಾಲ್ ಬಂದಿಲ್ಲ ಅಂತ ಹೇಳಿ. ನಮಗೆ ಬಹುಶಃ ಕೊಯ್ಯೋ ಆಗೋಡಲ್ಲಿ ಬಂದಿದೆ, ಅಲ್ಲಿಂದ ಇಲ್ಲಿ ಒಳಗೆ ಈ ವರ್ಷ ಬಂದದ್ದು ನಮಗೆ ನೆನಪಿಲ್ಲ ಅಲ್ಲ ಸರ್? ಯಾವ್ದು ಕೂಡ ಈ ಕಡೆ ಬರಲಿಲ್ಲ ಅಷ್ಟು. ನೋಡಿ, ಹಳ್ಳಿಗಳಲ್ಲಿ ಬೆಂಕಿ ಆಗೋದು ಯಾಕೆ ಅಂತ ಹೇಳಿದ್ರೆ ISU ಶಾರ್ಟ್ ಸರ್ಕ್ಯೂಟು. ನಿಮ್ಮ ಮನೆಯ ಪ್ಲಾಟಲ್ಲಿ, ನಿಮ್ಮ ಜಾಗದಲ್ಲಿ ವಿದ್ಯುತ್ ಕಂಬಗಳಿದ್ರೆ, TC ಇದ್ರೆ ಅದರ ಬುಡದಲ್ಲಿ ಫುಲ್ಲು ಕ್ಲೀನ್ ಮಾಡಿ ಇಟ್ಟಿರಬೇಕು. ಎಲ್ಲೋ ಗೆಲ್ಲುತ್ತಾಗ್ತದೆ ಗಾಳಿಗೆ, ಇಲ್ಲಿ ಕಿಡಿ ಬೀಳ್ತದೆ, ಫುಲ್ಲು ಹೋಗ್ತದೆ. ನಮ್ಮಲ್ಲಿ ಇರೋದು ಬೆಳ್ತಂಗಡಿಯಲ್ಲಿ ಇರೋದು ಒಂದೇ ಗಾಡಿ, ಬಹುಶಃ ಎಲ್ಲ ಕಡೆ ಒಂದೇ ಗಾಡಿ. ಆ ಒಂದು ವೆಹಿಕಲ್ ಗಾಳಿ ಬಿಸಿಲಿದ್ದ ದಿವಸ, ತುಂಬ ಗಾಳಿ ಬಿಸಿಲಿದ್ದ ದಿವಸ ಎಲ್ಲೂ ಸಾಕಾಗೋದಿಲ್ಲ. 8-12 ಕಡೆ ಎಟ್ ಟೈಮ್ ಕಾಲ್ ಬರ್ತದೆ. ಎಲ್ಲಿಗಂತ ಹೋಗ್ಲಿಕ್ಕೆ ಏನು ಮಾಡ್ಲಿಕ್ಕೆ ಆಗ್ತದೆ? ಹಾಗಾಗಿ ನೀವೇನು ಮಾಡಬೇಕು, ಬೆಂಕಿ ಆಗದಾಗೆ ನೋಡ್ಕೋಬೇಕು. ನಿಮ್ಮ TC ವಿದ್ಯುತ್ ಕಂಬ ಕೂಡ ಕ್ಲೀನ್ ಮಾಡಿ ಇಟ್ಕೋಬೇಕು. ನಿಮ್ಮ ಮನೆ ಸುತ್ತಮುತ್ತ ಕ್ಲೀನ್ ಮಾಡಿ ಇಟ್ಕೋಬೇಕು. ಈಗ ಒಂದು ಬೆಂಕಿ ಆಯಿತು, ಅಗ್ನಿಶಾಮಕಕ್ಕೆ ಫೋನ್ ಮಾಡಬೇಕು. ಯಾವುದು ನಂಬರ್ ಮಕ್ಕಳೇ ಗೊತ್ತಾ? ಯಾವುದು ನಮ್ಮ ನಂಬರ್? ಯಾವುದು? 112. ಮತ್ತೆ 101. ಗುಡ್, ಮಕ್ಕಳಿಗೆ ಗೊತ್ತಿದೆ. 101ಗೆ ನಿಮ್ಮ ಮೊಬೈಲಿಂದ ಕಾಲ್ ಮಾಡಿ. ಡೈರೆಕ್ಟ್ ನಮ್ಮ ಬೆಳ್ತಂಗಡಿ ಫೈರ್ ಸ್ಟೇಷನ್ ಬರಬೇಕಿತ್ತು. BSNL ಲ್ಯಾಂಡ್ಲೈನ್ ಇದ್ರೆ, ಈಗ ಇಲ್ಲ. ಮೊಬೈಲಲ್ಲಿ ಮಾಡಿದ್ರೆ 101 ಮಂಗಳೂರು ಹೋಗ್ತದೆ. ಅಲ್ಲಿ ಹೋದ ತಕ್ಷಣ ನಿಮ್ಮಲ್ಲಿ ಕೇಳ್ತಾರೆ, ನಿಮ್ಮ ಮೊಬೈಲ್ ನಂಬರ್ ಕೇಳ್ತಾರೆ, ಅಥವಾ ನಾವು ಅದಕ್ಕೆ ಕೇಳ್ತೀವಿ. ನಿಮ್ಮ ಮೊಬೈಲ್ ನಂಬರ್ ಕೇಳ್ತೇವೆ, ನಿಮ್ಮ ಹೆಸರು ಕೇಳ್ತೇವೆ, ಎಲ್ಲಿ ಇನ್ಸಿಡೆಂಟ್ ಆಗಿದೆ ಅಂತ ಕರೆಕ್ಟಾಗಿ ಹೇಳಬೇಕು. ಕೆಲ ಜನ ಅಭ್ಯಾಸ ಇದೆ, ಮೊಬೈಲ್ ನಂಬರ್ ಕೇಳಿದ ತಕ್ಷಣ ಮೊಬೈಲ್ ನಂಬರ್ ನಾನು ಆಧಾರ್ ಕಾರ್ಡ್ಗೆ ಅದೇ ಕೊಟ್ಟದ್ದು, ರೇಷನ್ ಕಾರ್ಡ್ಗೆ ಅದೇ ಕೊಟ್ಟದ್ದು, ನಂಬರ್ ಹೇಳ್ತಾರೆ ನಮಗೆ. ಆ ನಂಬರ್ಗೆ ನಾವು ಕಾಲ್ ಮಾಡೋದಕ್ಕೆ ಇನ್ಕಮ್ಗೆ ಹೋಗೋದಿಲ್ಲ, ರೀಚಾರ್ಜ್ ಮಾಡಿರೋದಿಲ್ಲ, ಎಲ್ಲೋ ಹೋಗಿರ್ತದೆ. ವೇಸ್ಟ್ ಅಲ್ವಾ? ಮತ್ತೆ ನಾವು ಯಾಕೆ ಕಾಂಟ್ಯಾಕ್ಟ್ ಮಾಡಬೇಕು, ರಿಟರ್ನ್ ಕಾಲ್ ಮಾಡಬೇಕು? ಸೊ ನಿಮ್ಮ ಕೈಯಲ್ಲಿರುವ ಇನ್ಕಮಿಂಗ್ ಬರುವಂಥ ಮೊಬೈಲ್ಗೆ ನಂಬರ್ ಕೊಟ್ಟಿದ್ದಕ್ಕೆ ನಾವು ಕಾಲ್ ಮಾಡ್ತೇವೆ. ಬರಲಿಕ್ಕೆ ಒಳ್ಳೆ ರೂಟ್ ಹೇಳಬೇಕು ಕರೆಕ್ಟಾಗಿ. ನೀವು ಎಷ್ಟು ಬೇಗ ಹೇಳಿದ್ರೆ ಅಷ್ಟು ಬೇಗ ನಿಮಗೆ ಹೆಲ್ಪ್ ಸಿಗ್ತದೆ. ಆಯಿತಾ? ಹಾಗಾಗಿ ಸ್ವಲ್ಪ ಒಳ್ಳೆ ಪ್ರೌಢಿಮೆಯಿಂದ ಈ ಕೆಲಸವನ್ನು ಮಾಡಬೇಕು. ಬೆಂಕಿ ಯಾವತ್ತು ಫೈರ್ ಅಂತೆ ಫುಲ್ ಫಾರ್ಮ್ ಏನು ಮಕ್ಕಳೇ? ಫುಲ್ ಫಾರ್ಮ್ ಏನು ಫೈರ್ ಅಂದರೆ? ಫೈರ್ ಫುಲ್ ಫಾರ್ಮ್ ಏನಾ? ಫೈರ್ ಸ್ಪೆಲ್ಲಿಂಗ್ ಏನು? F ಅಂದರೆ ಅದಕ್ಕೊಂದು ಅಲ್ಲೇ ನೀವು ನಂದಿಸ್ಬೋದು. F ಅಂತ ಹೇಳಿದ್ರೆ ಫೈಂಡ್, ಒಂದು ಬೆಂಕಿ ಅದನ್ನು ಫೈಂಡ್ ಮಾಡಬೇಕು. ಗೊತ್ತಾಗಿದೆ? I ಅಂತ ಹೇಳಿದ್ರೆ ಇನ್ಫಾರ್ಮ್ ಮಾಡಬೇಕು. ಏನು? ಸುದ್ದಿ ಮಾಡಬೇಕು, ಹೀಗೆ ಆಗಿದೆ, ಬೆಂಕಿ ಆಗಿದೆ ಅಂತ. ಆಮೇಲೆ ಇನ್ನೊಂದು ಸ್ಪೆಲ್ಲಿಂಗ್ ಅಂದರೆ ರಿಸ್ಟ್ರಿಕ್ಟ್, ನೀವು ಕಂಟ್ರೋಲ್ ಮಾಡಬೇಕು. E ಅಂದರೆ ಎಸ್ಟಿಂಗ್ವಿಶ್, ನಂದಿಸಬೇಕು. ಕೆಲ ಜನಕ್ಕಿದೆ, ಬೆಂಕಿ ಬಿದ್ದಿದೆ, ಅಗ್ನಿಶಾಮಕಕ್ಕೆ ಫೋನ್ ಮಾಡ್ತಾರೆ, ಆಮೇಲೆ ಸ್ಟ್ರೈಟ್ ನಿಂತ್ಕೊಂಡು ನೋಡೋದು. ಏನು ಇದೆಯಾ ಫೈರ್ ಸರ್ವಿಸ್ ಬರ್ಬಿಟ್ಟಿಯಾ? ನಿಲ್ಲಲ್ಲ, ಫೈರ್ ಸರ್ವಿಸ್ಗೆ ಬಂದು ನಿಂತ್ಕೊಳ್ಳೋದು. ಇಲ್ಲಿ ಹೋಗಿ ಎಲ್ಲೆಲ್ಲೋ ಹೋಗಿರ್ತದೆ. ನೀವು ಆದಷ್ಟು ಕಂಟ್ರೋಲ್ ಮಾಡಬೇಕು. ಫಿನಿಶ್ ಏನಿದೆ ಅದು ನಾವು ಮಾಡ್ತೇವೆ ಅಲ್ಲಿ ಬಂದು. ಆಯಿತಾ? ನಾವು ಯಾವುದೇ ಬೆಂಕಿ ನಮಗೆ 10 ನಿಮಿಷದೊಳಗೆ ಸಾಕು ಕಂಟ್ರೋಲ್ ಮಾಡಲಿಕ್ಕೆ. ಬಟ್ ಏನು, ಅಲ್ಲಿ ವಾಟರ್ ಹೋಗೋ ವ್ಯವಸ್ಥೆ ಬೇಕು, ಗಾಡಿ ಹೋಗೋ ವ್ಯವಸ್ಥೆ ಬೇಕು. ಇದಿಷ್ಟು ನಿಮಗೆ ಮೈನ್ ಕೆಲವು ಮಾಹಿತಿಗಳು. ಆಮೇಲೆ ಈಗ ಮಕ್ಕಳು ವಿಶೇಷವಾಗಿ ಗಮನ ಕೊಡಬೇಕು. ಈಗ ವೆಕೇಶನ್ ಇದೆ, ರಜೆ ಇದೆ, ಇನ್ನೂ ಕೂಡ ರಜೆ ಬರ್ತದೆ ಮುಂದೆ. ಹೈಯೆಸ್ಟ್ ಮಕ್ಕಳು ಎಲ್ಲೆಲ್ಲಿ ನಾವು ನೋಡುವಂಥದ್ದು, ಹೊಳೆಯಲ್ಲಿ ಹೋಗಿ ಸ್ನಾನಕ್ಕೆ ಹೋಗಿ ಮುಳುಗಿ ಸಾಯುವಂಥದ್ದು. ಆಯಿತಾ? ಯಾವತ್ತೂ ಹೊಳೆ ಹತ್ರ ಹೋಗ್ಬಾರ್ದು. ನೆನ್ನೆಲ್ಲ 2 ದಿವಸ ಹಿಂದೆ ನಾವು ಇನ್ನೊಂದು ಬಾಡಿ ಒಂದು ತೆಗೆದ್ವಿ. ಉಜಿಗೆ STM ಕಾಲೇಜಿನ ಹುಡುಗ, ಇಂಜಿನಿಯರಿಂಗ್ ಕಾಲೇಜಿನ ಹುಡುಗ, 5 ವರ್ಷದ ಇಂಜಿನಿಯರಿಂಗ್ ಮುಗ್ದು ಕಂಪ್ಲೀಟ್ ಆಗಿತ್ತು. ನೆಕ್ಸ್ಟ್ ಡೇ ರಜೆ ಇತ್ತು, ನೆಕ್ಸ್ಟ್ ಡೇ ಊರಿಗೆ ಹೋಗ್ಬೇಕಿತ್ತು. ಒಬ್ಬನೇ ಮಗ, ಬೆಳಗಾವ್ನವ. ಏನು ಮಾಡಿದಾಗ, ಫೋಟೋ ತೆಗಿಲಿಕ್ಕೆ ಹೊಳೆಗೆ ಹೋಗಿದ್ದಾರೆ. ಹೊಳೆಗೆ ಹೋಗಿ ಏನಾಗಿದೆ, ಗುಂಡಿ ಇಲ್ಲ, ನೋಡು ಇಲ್ಲಿ ಗುಂಡಿ ಇಲ್ಲ ಅಂತ ಹಿಂದೆ ಹೋಗಿದ್ದಾನೆ, ಗುಂಡಿಗೆ ಬಿದ್ದಿದ್ದಾನೆ. ಬಿದ್ದ ಮೇಲೆ ಏನೋ ಅವನಿಗೆ ಬಚ್ಚ ಮಾಡಲಿಕ್ಕೆ ಟ್ರೈ ಮಾಡಿದರೆ ಏನು ಮಾಡಲಿಕ್ಕೆ ಆಗಲಿಲ್ಲ. ಕೊನೆಗೆ ಮುಳುಗಿದ್ದಾನೆ, ಡೆತ್ ಆಗಿದ್ದಾನೆ. ಮತ್ತು ನಾವು ನೈಟ್ ಹೋಗಿ ನಮ್ಮ ಆಪರೇಷನ್ ಮಾಡಿದ್ವಿ, ಮತ್ತು ಬಾಡಿ ಸಿಕ್ತು, ಪೊಲೀಸ್ ಹ್ಯಾಂಡ್ ಓವರ್ ಮಾಡಿದ್ವಿ. ಬಟ್ ಇಂಥದ್ದು ಬಹಳ ಆಗ್ತದೆ. ಕಳೆಸಗೆ ವೇಣುಗಲ್ಲಿ 4 ಜನ ಫಾರ್ಮಸಿ ಮಕ್ಕಳು ಹೋದವು. ನೀವು ಮೊನ್ನೆ ನೀವು ಬಹಳ ಈಗ ಹೇಳಬೇಕಾಗಿಲ್ಲ, ಎಲ್ಲ ವಾಟ್ಸಪ್ಪಲ್ಲಿ ಬರ್ತದೆ ನಿಮಗೆ, ಎಷ್ಟು ಜನ ಹೋಗಿ. ಇದೆಲ್ಲ ಯಾಕೆ? ಮಕ್ಕಳಿಗೆ ಅಷ್ಟು ನೆಗ್ಲೆಕ್ಟ್ ಏನು? ನಿಮ್ಮ ತಂದೆ ತಾಯಿ ನಿಮಗೆ ಎಷ್ಟು ನಿಮ್ಮ ಮೇಲೆ ಇದಿಟ್ಟಿದ್ದಾರೆ ಗೊತ್ತಾ ನಿಮಗೆ? ಬಹುಶಃ ಅವಸ್ಥಾನಕ್ಕೆ ಬಂದಾಗ ನಿಮ್ಗೆ ಗೊತ್ತಾಗ್ತದೆ. ಹೆಚ್ಚಾಗಿ ನಮ್ಮ ಗಂಡು ಹುಡುಗರು, ಇದಕ್ಕೆ ನಾವು ಗಂಡು ಮಕ್ಕಳಿಗೆ ಹೇಳಬೇಕು, ಹೆಣ್ಮಕ್ಕಳಾಗೆಲ್ಲ ಹೋಗುದಿಲ್ಲ. ಏನು ಮನೆಯಲ್ಲಿ ನೀರಿಲ್ವಾ? ಸ್ನಾನಕ್ಕೆ ಒಳಗೆ ಹೋಗ್ಬೇಕಾ?
ಹಾ ನೋಡಿ, ಈಗಿನ ಹೊಳೆಯಲ್ಲಿ ಬಹಳ ಅಪಾಯ ಏನು ಅಂತ ಹೇಳಿದ್ರೆ ಏನಾಗ್ತದೆ, ಚಂದ ಕಾಣ್ತದೆ, ಗುಂಡಿಲ್ಲ ಅಂತ ಹೋಗ್ತಾರೆ. ಆ ಕಡೆ ಈ ಹೊಯ್ಗೆ ತೆಗೆಯುವಾಗ ಏನ್ ಮಾಡ್ತಾರೆ, ಗುಂಡಿ ಮಾಡಿರ್ತಾರೆ, ಗೊತ್ತಾಗಲ್ಲ. ಈ ವೆಯ್ಟಿಗೆ ಅದು ಕುಸಿತದೆ, ತಪ್ಪಿದ್ರೆ ಹೋಯ್ತು, ಮತ್ತೆ ಹೋಗುದೇ. ಇನ್ನು ಈ ಸೀರೀಸ್, ಡೆತ್ ಆಫ್ ಸೀರೀಸ್ ಅಂತ ಹೇಳ್ತೇವೆ, ಏನು 4 ಜನ ಸಾಯೋದು, 3 ಜನ ಸಾಯೋದು, ಏನಾಗೋದು, ಮುಳುಗೋದೊಬ್ಬನೇ. ಅವನನ್ನು ಬಚಾವ್ ಮಾಡ್ಲಿಕ್ಕೆ ಎಳ್ಲಿಕ್ಕೆ ಹೋಗುದು. ನೀವು ಯಾವತ್ತು ಮುಳುಗೋವನಿಗೆ ನಿಮ್ಮ ಕೈ ಕೊಟ್ಟು ನೀವು ಹೇಳಿದ್ರೆ, ನೀವು ಅವನು ಎಳೆಯುದಿಲ್ಲ, ಅವ ನಿಮ್ಮನ್ನು ಎಳೀತಾನೆ.